ಹಾಯ್ ಎಲ್ಲರಿಗೂ, ನಾನು ಪ್ರಜ್ವಲ್. ನಾವು ಏನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ EVS ನ ಲೆಸನ್ 1 ಲಿವಿಂಗ್ ವರ್ಲ್ಡ್ ನ ಎರಡನೇ ಭಾಗನ ವಿಡಿಯೋ ತಗೊಂಡ್ಬಂದಿದ್ದೀನಿ. ಫಸ್ಟ್ ಭಾಗ ನೀವು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ, ಚೆಕ್ ಆಗಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ರಿ, ವಾಪಸ್ ಇಲ್ಲಿ ಬರ್ರಿ. ನಾವೇನ್ ಡಿಸ್ಕಷನ್ ಮಾಡ್ತಾ ಇದೀವಿ ಲಾಸ್ಟ್ ಕ್ಲಾಸ್ ನಲ್ಲಿ, ನಮ್ಮ ಜೀವ ಪ್ರಪಂಚದಲ್ಲಿ ಅಂದ್ರೆ ನಮ್ಮ ಲಿವಿಂಗ್ ವರ್ಲ್ಡ್ ಅಲ್ಲಿ ಬದುಕಿರುವಂತ ಆರ್ಗ್ಯಾನಿಸಮ್ಸ್, ಯಾರಿಗೆ ನಾವು ಲಿವಿಂಗ್ ಥಿಂಗ್ಸ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಲಿವಿಂಗ್ ಥಿಂಗ್ಸ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಗಳಿಗೆ ಕೆಲವೊಂದಿಷ್ಟು ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ, ಫಸ್ಟ್ನೇದ್ದು ಲಿವಿಂಗ್ ಬೀಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್, ಅಂದ್ರೆ ಲಿವಿಂಗ್ ಬೀಂಗ್ಸ್ ಸೆಲ್ಸ್ ಇಂದ ಫಾರ್ಮ್ ಆಗ್ಯಾವು ಅಂತ. ನೆಕ್ಸ್ಟ್ ಲಿವಿಂಗ್ ಬೀಂಗ್ಸ್ ರೆಸ್ಪೈರ್, ಅಂದ್ರೆ ಲಿವಿಂಗ್ ಬೀಂಗ್ಸ್ ಉಸಿರಾಡ್ತಾವು ಅಂತ. ನೆಕ್ಸ್ಟ್ ಮೂರನೇದೇನು, ಲಿವಿಂಗ್ ಬೀಂಗ್ಸ್ ಈಟ್ ಫುಡ್, ಲಿವಿಂಗ್ ಬೀಂಗ್ಸ್ ಆಹಾರವನ್ನು ಸೇವನೆ ಮಾಡ್ತಾವು. ಇದನ್ನೆಲ್ಲಡೆ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ, ಫುಡ್ ಆಫ್ ಪ್ಲಾಂಟ್ಸ್ ಮತ್ತೆ ಫುಡ್ ಆಫ್ ಎನಿಮಲ್ಸ್. ಯಾವ ತರ ಪ್ಲಾಂಟ್ಸ್ ಮತ್ತೆ ಎನಿಮಲ್ಸ್ ಫುಡ್ ನ ತಯಾರು ಮಾಡ್ಕೊಂತಾವು. ಪ್ಲಸ್ ನೆಕ್ಸ್ಟ್ ಏನಂತ ಹೇಳಿದ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಕೆಲವೊಂದಿಷ್ಟು ಅಚ್ಚರಿಯಾದ ವಿಸ್ಮಯಕಾರಿ ಸಂಗತಿಗಳನ್ನ ಕೇಳ್ಕೊಂಡಿದ್ವಿ. ಏನಂತಂದ್ರ ಇವು ಪ್ಲಾಂಟ್ಸ್ ಕೂಡ ಎನಿಮಲ್ಸ್ ನ ತಿಂತಾವ, ಅಂದ್ರೆ ಇನ್ಸೆಕ್ಟ್ಸ್ ನ ತಿಂತಾವ. ಅದಕ್ಕೆ ನಾವು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಡ್ರೋಸೆರಾ, ನೆಪಂಥಿಸ್, ಯೂಟ್ರಿಕೋಲಿಯಾ, ಇಂಥವನ್ನೆಲ್ಲವೂ ನೀವೇನ್ ಮಾಡ್ಬೇಕು, ರಿವೈಸ್ ಮಾಡ್ಕೊಂತಿರ್ಬೇಕು. ಯಾಕಂದ್ರೆ ಇನ್ನೊಂದು 15 ದಿನಕ್ಕಷ್ಟೇ ಎಕ್ಸಾಮ್ ಇದೆ. ನೆಕ್ಸ್ಟ್ ನೋಡ್ರಿ, ಫುಡ್ ಆಫ್ ಎನಿಮಲ್ಸ್. ಎನಿಮಲ್ಸ್ ಫುಡ್ ಒಳಗಡೆ ಯಾವ ಸಸ್ಯಾಹಾರಿಗಳು ಮತ್ತೆ ಮಾಂಸಾಹಾರಿಗಳು ಮತ್ತೆ ಮಿಶ್ರಹಾರಿಗಳು, ಹೆಟರೋಟ್ರೋಪ್ಸ್ ಅಂತ ಕರಿತೀವಿ, ಯಾವ ಬೇರೆ ಆರ್ಗಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರ್ತಾವಲ್ಲ, ಅದರೊಳಗಡೆ 3 ಭಾಗಗಳು ಯಾವ್ಯಾವು, ಹರ್ಬಿವೋರ್ ಅಂದ್ರೆ ಸಸ್ಯಾಹಾರಿ, ನೆಕ್ಸ್ಟ್ ಕಾರ್ನಿವೋರ್ ಅಂದ್ರೆ ಮಾಂಸಾಹಾರಿ, ಆಮ್ನಿವೋರ್ ಅಂದ್ರೆ ಮಿಶ್ರಹಾರಿ. ಇದನ್ನೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಲಿವಿಂಗ್ ಬೀಂಗ್ಸ್ ಗ್ರೋ ಅಂತಂದ್ರೆ ಲಿವಿಂಗ್ ಬೀಂಗ್ಸ್ ಏನ್ ಮಾಡ್ತಾವು, ಬೆಳಿತಾವು ಅಂತ. ನೆಕ್ಸ್ಟ್ ನೋಡ್ರಿ, ಲಿವಿಂಗ್ ಬೀಂಗ್ಸ್ ಮೂವ್ ಅಂತ, ಲಿವಿಂಗ್ ಬೀಂಗ್ಸ್ ಚಲಿಸ್ತಾವ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಆಗ್ತಾವ. ನೆಕ್ಸ್ಟ್ ನೋಡ್ರಿ, 6ನೇ ಕ್ಯಾರೆಕ್ಟರಿಸ್ಟಿಕ್ ಏನಂತ, ಲಿವಿಂಗ್ ಬೀಂಗ್ಸ್ ಎಕ್ಸ್ಕ್ರೀಟ್ ಅಂತ. ಲಿವಿಂಗ್ ಬೀಂಗ್ಸ್ ಏನ್ ಮಾಡ್ತಾವು, ವೇಸ್ಟ್ ನ ಹೊರಗಡೆ ಆಗ್ತಾವ. ಅವು ಬೆವರ ಮುಖಾಂತರ ಆಗ್ಲಿ, ಅದು ವಾಶ್ರೂಮ್ ಮುಖಾಂತರ ಆಗ್ಲಿ, ಟಾಯ್ಲೆಟ್ ಮುಖಾಂತರ ಆಗ್ಲಿ, ಮತ್ತೆ ಬೇರೆ ಬೇರೆ ಮುಖಾಂತರ ಆಗ್ಲಿ, ಮತ್ತೆ ಗಾಳಿಯ ಮುಖಾಂತರ. ಕಾರ್ಬನ್ ಡೈಆಕ್ಸೈಡ್ ಕೂಡ ಒಂದು ಎಕ್ಸ್ಕ್ರಿಯೇಟೆಡ್ ಐಟಮ್ ಅಂತ, ಎಕ್ಸ್ಕ್ರಿಯೇಷನ್ ಒಳಗಡೆ ಬರ್ತೈತೆ ಅಂತ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಈಗ ಲಿವಿಂಗ್ ಬೀಂಗ್ಸ್ ರೀಪ್ರೊಡ್ಯೂಸ್ ಅಂತ, 7th ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಏನು, ಲಿವಿಂಗ್ ಬೀಂಗ್ಸ್ ರೀಪ್ರೊಡ್ಯೂಸ್. ಹಂಗಂದ್ರೆ ಏನು, ಲಿವಿಂಗ್ ಬೀಂಗ್ಸ್ ರೀಪ್ರೊಡ್ಯೂಸ್. ಅಂತಂದ್ರೆ ಇನ್ನೊಂದ್ಸಲ, ಪ್ರೊಡ್ಯೂಸ್ ಅಂದ್ರೆ ಮತ್ತೆ ಮತ್ತೆ ತಮ್ಮ ಯಂಗ್ ಒನ್ಸ್ ಏನ್ ಮಾಡ್ತಾವು, ಜನ್ಮ ಕೊಡ್ತಾವು ಅಂತ. ಇಲ್ಲಿ ನೋಡ್ರಿ, ಈ ಪಿಕ್ಚರ್ ಒಳಗಡೆ ಅಬ್ಸರ್ವ್ ಮಾಡ್ಬೋದು. ತಾಯಿ ಒಂದು ಮಗುವಿಗೆ ಜನ್ಮ ಕೊಟ್ಟಾಳ ಅಂದ್ರೆ ಅದು ಮಗು ತನ್ನಂತೆ ನೀವು ಅಬ್ಸರ್ವ್ ಮಾಡಿರ್ಬೋದು. ನೀನು ನಿಮ್ ಕಾಕನ ಓದ್ತಿದ್ಯಾ, ನಿಮ್ಮ ಅಪ್ಪನ ಓದ್ತಿದ್ಯಾ, ನಿಮ್ಮ ಅವ್ವನ ಓದ್ತಿದ್ಯಾ, ಅಥವಾ ನಿಮ್ಮ ಅಣ್ಣನ ಓದ್ತಿದ್ಯಾ, ಈ ತರ ಹಲವಾರು ನಾವು ಹೋಲಿಕೆಗಳನ್ನ ಕಂಪೇರ್ ಮಾಡ್ತೀವಿ. ಯಾಕಂದ್ರ ಅವು ಲಿವಿಂಗ್ ಥಿಂಗ್ಸ್ ಅನ್ನೋದು ಏನಿರ್ತಾವಲ್ಲ, ತಮ್ಮ ತರನೇ ತಮ್ಮನ ಕಾಪಿ ಮಾಡುವಂತ ತಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಾವ. ಇಲ್ಲಿ ನೋಡಿ, ಆಕಳು ಒಂದು ಕರುಗ್ ಜನ್ಮ ಕೊಟ್ಟೈತಿ, ನಾಯಿ ಮರಿಗಳದವು, ಸಿಂಹದ ಮರಿಗಳು, ಮತ್ತ ಬಾತುಕೋಳಿಯ ಮರಿಗಳು, ಕೋಳಿಯ ಮರಿಗಳು, ಇವೆಲ್ಲವು ನಾವು ಲಿವಿಂಗ್ ಬೀಂಗ್ಸ್ ಸಂತಾನೋತ್ಪತ್ತಿ ಮಾಡ್ತಾವ, ಸಂತಾನೋತ್ಪತ್ತಿ ಅಂತ ಕರಿತೀವಿ. ಹಂಗಂದ್ರ ರೀಪ್ರೊಡಕ್ಷನ್ ಅಂದ್ರೆ ಏನು, ಅಬ್ಸರ್ವ್ ದ ಆರ್ಗ್ಯಾನಿಸಮ್ಸ್. ಮೇಲ್ಗಡೆ ಕೊಟ್ಟಿದ್ವಲ್ಲ ಅದನ್ನ ಆರ್ಗ್ಯಾನಿಸಮ್ಸ್ ಅಬ್ಸರ್ವ್ ಮಾಡ್ರಿ. ಯಂಗ್ ಒನ್ಸ್ ಆಫ್ ಈಚ್ ಆರ್ಗ್ಯಾನಿಸಮ್ಸ್ ರಿಸೆಂಬಲ್ ದಟ್ ರೆಸ್ಪೆಕ್ಟಿವ್ ಆರ್ಗ್ಯಾನಿಸಮ್ಸ್. ನಾನೇನ್ ಹೇಳಿದ್ನಲ್ಲ, ನೀನು ನಿಮ್ಮ ಅಪ್ಪನ ಓದ್ತಿದ್ಯಾ, ನೀನು ನಿಮ್ಮ ಅವ್ವನ ಓದ್ತಿದ್ಯಾ ಅಂತ ಹೇಳ್ತಾರ ನೋಡಿ. ಹಂಗಂದ್ರೆ ಯಾವ ತಂದೆ ತಾಯಿ ಪೇರೆಂಟ್ಸ್ ಇರ್ತಾರಲ್ಲ, ಅವ್ರ ಮಕ್ಕಳಿಗೆ ಜನ್ಮ ಕೊಡ್ತಾರಲ್ಲ, ಅವ್ರ ತಂದೆ ತಾಯಿನ ರಿಸೆಂಬಲ್ ಮಾಡ್ತಾರಂತ. ಅಂದ್ರೆ ತಂದೆ ತಾಯಿ ಯಾವ ತರ ಇರ್ತಾವು, ಅದೇ ಗುಣಗಳು ಮಕ್ಕಳಲ್ಲಿ ಬಂದಿರ್ತಾವ. ತಂದೆ ಅಥವಾ ತಾಯಿ ಯಾವ ತರ ಬಿಹೇವ್ ಮಾಡ್ತಾರ, ಯಾವ ತರ ಇರ್ತಾರ, ಅದೇ ತರ ಮಕ್ಕಳು ಕೂಡ ಅದೇ ತರನ ಏನ್ ಮಾಡ್ತಿರ್ತಾವು, ಆಕ್ಟ್ ಮಾಡ್ತಿರ್ತಾವು ಅಂತ ಹೇಳ್ಬೋದು. ನೆಕ್ಸ್ಟ್, ಲಿವಿಂಗ್ ಬೀಂಗ್ಸ್ ರಿಸೆಂಬಲ್ ದಟ್ ರೆಸ್ಪೆಕ್ಟಿವ್ ಆರ್ಗ್ಯಾನಿಸಮ್ಸ್ ವಿಚ್ ಗೇವ್ ಬರ್ತ್ ಟು ದೆಮ್. ಅಂದ್ರೆ ಯಾರು ಜನ್ಮ ಕೊಟ್ಟಿರ್ತಾರಲ್ಲ ಅವ್ರನ್ನ ರಿಸೆಂಬಲ್ ಮಾಡ್ತಾವಂತ, ಅವ್ರ ತರಾನೇ ಇರ್ತಾವಂತ. ದ ಪ್ರೋಸೆಸ್ ಆಫ್ ಆರ್ಗ್ಯಾನಿಸಮ್, ಇಲ್ಲಿ ನೋಡ್ರಿ, ಇದನ್ನ ನೋಟ್ ಮಾಡ್ಕೋಬೇಕು ನೀವು. ದ ಪ್ರೋಸೆಸ್ ಆಫ್ an organism giving birth to young ones which resemble it is called as reproduction ಅಂತ. ಹಾಗಾದ್ರೆ ರೀಪ್ರೊಡಕ್ಷನ್ ಅಂದ್ರೆ ಏನು, ಯಾವ ಒಂದು ಪ್ರಾಣಿ ತನ್ನಂತೆ ತನ್ನ ಯಂಗ್ ಒನ್ಸ್ ಅಂದ್ರೆ ತನ್ನ ಚಿಕ್ಕ ಮಕ್ಕಳಿಗೆ ಜನ್ಮ ಕೊಡ್ತೈತಿ, ವಿಚ್ ರಿಸೆಂಬಲ್ ಇಟ್ ಅಂದ್ರೆ ತನ್ನ ತರನೇ ಇರ್ತಾವು, ಅದಕ್ಕೆ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಗಿವನ್ ಬಿಲೋ, ಕೆಳಗಡೆ ಅಬ್ಸರ್ವ್ ಮಾಡ್ರಿ, ಇದನ್ನ ನೀಟಾಗಿ ನೋಟ್ ಡೌನ್ ಮಾಡ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಇದು, ರೀಪ್ರೊಡಕ್ಷನ್ ಅಂದ್ರೆ ಏನಂತ. ನೆಕ್ಸ್ಟ್ ನೋಡ್ರಿ, ಕೆಳಗಡೆ ಏನಂತೆ, ನೆಕ್ಸ್ಟ್ ಟಾಪಿಕ್, ಕೆಳಗಡೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಾರ, ಅವು ರೈಟಾ ಅಥವಾ ರಾಂಗ್ ಅಂತ ನೋಡ್ಬೇಕು. ಏನಂತ, ಆರ್ಗ್ಯಾನಿಸಮ್ಸ್ ಕಂಟಿನ್ಯೂ ದೇರ್ ಜನರೇಷನ್ ಬೈ ರೀಪ್ರೊಡಕ್ಷನ್ ಅಂತ. ಅಂದ್ರೆ ಆರ್ಗ್ಯಾನಿಸಮ್ಸ್ ಏನ್ ಮಾಡ್ತಾವು, ತಮ್ಮ ಜನರೇಷನ್ ಅಂದ್ರೆ ಈಗ ನೋಡ್ರಿ, ತಂದೆ ತಾಯಿ ಅದು ಫಸ್ಟ್ ಜನರೇಷನ್ ಅಂತ ತಿಳ್ಕೊರಿ, ಅವ್ರ ಮಕ್ಕಳು ಸೆಕೆಂಡ್ ಜನರೇಷನ್, ಮತ್ತೆ ಆ ಮಕ್ಕಳಿಗೆ ಮದುವೆ ಆಯ್ತು, ಅವ್ರಿಗೆ ಒಂದಿಷ್ಟು ಮಕ್ಕಳು, ಅವ್ರಿಗೆ ಏನಂತ ಅದು ಥರ್ಡ್ ಜನರೇಷನ್, ಮತ್ತೆ ಅವ್ರ ಮೊಮ್ಮಕ್ಕಳು 4th ಜನರೇಷನ್, 5th ಜನರೇಷನ್. ಇದೇ ತರ
ಆರ್ಗ್ಯಾನಿಸಮ್ಸ್ ಕೂಡ ತಮ್ಮ ಜನರೇಷನ್ ನ ಕಂಟಿನ್ಯೂ ಮಾಡ್ತಾವೆ. ಯಾವ ತರ, ಯಾವ ಮುಖಾಂತರ? ರೀಪ್ರೊಡಕ್ಷನ್ ಮುಖಾಂತರ. ಡ್ಯೂ ಟು ರೀಪ್ರೊಡಕ್ಷನ್ ದ ಅದರ್ ಆರ್ಗ್ಯಾನಿಸಮ್ಸ್ ಇನ್ ಎನ್ವಿರಾನ್ಮೆಂಟ್ ಗೆಟ್ ಫುಡ್ ಅಂತ. ಇದು ಕರೆಕ್ಟಾ? ಇಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು. ರೀಪ್ರೊಡಕ್ಷನ್ ಆಗೋದ್ರಿಂದ ಬೇರೆ ಆರ್ಗ್ಯಾನಿಸಮ್ಸ್ಗೆ ಊಟ ಸಿಗುತ್ತಾ ಅಂತ. ಯಾವ ತರ? ಈಗ ನೋಡ್ರಿ, ಒಂದು ಮರ ತನ್ನ ಸಸಿ ಹಾಕ್ಬೇಕಂತ ತನ್ನ ಹಣ್ಣು ಬಿಡುತ್ತಾ, ಅದರೊಳಗಡೆ ಕಾಯಿ ಹಾಕಿರ್ತದೆ, ಏನಾಗಿರುತ್ತೆ, ಬೀಜಗಳನ್ನ ಹಾಕಿರ್ತೈತಿ. ಆ ಹಣ್ಣುಗಳಿಂದ ಬೇರೆ ಆರ್ಗ್ಯಾನಿಸಮ್ಸ್ಗೆ ಊಟ ಸಿಗುತ್ತಾ? ಹೌದು ಸರ್, ಸಿಗುತ್ತಾ. ಅದೇ ತರ ಒಬ್ಬ ಮಾಂಸಾಹಾರಿ ಪ್ರಾಣಿ ಐತೆ ಅಂತ ತಿಳ್ಕೊರಿ. ಆ ಪ್ರಾಣಿ ಏನಾದ್ರು ಒಂದು ಪ್ರಾಣಿನ ತಿಂತು ಅದಕ್ಕೆ ಮರಿ ಹಾಕೋ ಕೆಪಾಸಿಟಿ ಇರಲಿಲ್ಲ ಅಂದ್ರ ಅದ್ರ ಜನರೇಷನ್ ಇರಲ್ಲ, ಅಲ್ಲೇ ಖಾಲಿ ಆಗಿಬಿಡುತ್ತಲ್ಲ. ಈಗ ಸಪೋಸ್ ನೋಡ್ರಿ, ಒಂದು ಟೈಗರ್ ಐತಿ, ಅದು ಒಂದು ಡಿಯರ್ ನ ತಿಂತು. ಈಗ ಡಿಯರ್ಗೆ ಒಂದು 5-6 ಮರಿಗಳಿದ್ದು. ಈಗ ಈ ಟೈಗರ್ ಇದ್ದ ಡಿಯರ್ ತಿಂತಂದ್ರ ನೆಕ್ಸ್ಟ್ ಈ ಮರಿ ಇರ್ತೈತಲ್ಲ, ಇವು ಮರಿ ದೊಡ್ಡವಾಗ್ತೈತಿ. ದೊಡ್ಡವಾದ್ಮೇಲೆ ಟೈಗರ್ ಅವ್ಗೆ ಫುಡ್ ಸಿಗ್ತೈತಿ, ಅದನ್ನ ತಿನ್ಕೊಂತ ಹೋಗುತ್ತೆ. ಒಂದ್ ವೇಳೆ ರೀಪ್ರೊಡಕ್ಷನ್ ಆಗ್ಲಿಲ್ಲ ಅಂದ್ರೆ, ಇಲ್ಲಿ ಮರಿಗಳನ್ನ ಹಾಕ್ಲಿಲ್ಲ ಅಂತಂದ್ರೆ, ಟೈಗರ್ ಇದನ್ನ ಡೀರ್ನ ತಿಂದ್ಬಿಟ್ರೆ, ಇವೇ ಹುಟ್ಟಿಲ್ಲ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ದಿನ ಊಟ ಏನ್ ಮಾಡ್ಬೇಕದು? ಹಂಗಂದ್ರೆ ಇದು ಕೂಡ ರೈಟು ಅಂತ ಹೇಳಬೇಕು. ನೆಕ್ಸ್ಟ್ ನೋಡ್ರಿ, ಮುಂದೆ ಟಾಪಿಕ್ಸ್ ಏನೈತೆ ಅಂತ ನೋಡೋಣ. ರೀಪ್ರೊಡಕ್ಷನ್ ಈಸ್ ಸೀನ್ ಓನ್ಲಿ ಇನ್ ಅನಿಮಲ್ಸ್. ಇದು ಅನಿಮಲ್ಸ್ ಅಲ್ಲಿ ಅಷ್ಟೇ ನೋಡಬಹುದು, ನೀವು ಪ್ಲಾಂಟ್ಸ್ ಅಲ್ಲಿ ನೋಡಕ್ಕಾಗಲ್ಲ. ಹೌದಾ? ಖಂಡಿತ ತಪ್ಪು. ಹಂಗಂದ್ರೆ ಪ್ಲಾಂಟ್ಸ್ ಯಾವ ತರ ರೀಪ್ರೊಡಕ್ಷನ್ ಮಾಡ್ತಾವು ಅದನ್ನ ನಾವು ನೆಕ್ಸ್ಟ್ ನೋಡೋಣ ಅಂತ. ದೇರ್ ವಿಲ್, ಇದು ತಪ್ಪು. ಇದು ಯಾಕಂದ್ರೆ ಪ್ಲಾಂಟ್ಸ್ ಕೂಡ ತನ್ನ ಮರಿಗಳಿಗೆ ಜನ್ಮ ಕೊಡ್ತಾವ. ಯಾವ ಮುಖಾಂತರ? ಬೀಜಗಳ ಮುಖಾಂತರ. ಆ ಪ್ಲಾಂಟ್ಸ್ ಬೀಜ ಕೊಡ್ತಾವಲ್ಲ, ಅದನ್ನ ತಗೊಂಡು ಬಿತ್ತಿದ್ರ ಅಲ್ಲಿ ಇನ್ನೊಂದು ಚಿಕ್ಕ ಪ್ಲಾಂಟ್ ಬೆಳಿತೈತಿ, ಇನ್ನೊಂದು ಸಸಿ ಬೆಳಿತೈತಿ. ದೇರ್ ವಿಲ್ ನಾಟ್ ಬಿ ಎನಿ ಡೇಂಜರ್ ಇನ್ ದಿ ಎನ್ವಿರಾನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಎ ಸಿಂಗಲ್ ಆರ್ಗನಿಸಮ್. ಅಂದ್ರೆ ಏನ್ ಹೇಳಾರ, ಎನ್ವಿರಾನ್ಮೆಂಟ್ ನಮ್ಮ ಪರಿಸರದೊಳಗಡೆ ಏನಂತ ಓವರ್ ರೀಪ್ರೊಡಕ್ಷನ್ ಅಂದ್ರೆ ಹೆಚ್ಚು ಮರಿಗಳು ಆಗೋದ್ರಿಂದ ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಏನು ಡೇಂಜರ್ ಆಗೋದಿಲ್ಲ ಅಂತ. ಇದು ತಪ್ಪು. ಯಾಕಂದ್ರೆ ಒಂದೇ ಆರ್ಗ್ಯಾನಿಸಮ್ ಅಂದ್ರೆ ಯಾವ್ದಾದ್ರು ಒಂದು ಹುಲಿ ಹಿಡ್ಕೊಂಡ್ಬಿಟ್ರಿ, ಹುಲಿ ಇವತ್ತ ಒಂದು 5,000-6,000 ಅಷ್ಟೇ ಅದ ಚಿಲ್ಡ್ರ. ಪೂರ್ತಿ ಇಡೀ ಇಂಡಿಯಾ ತುಂಬಾ ಬರೀ 5,000-6,000 ಹುಲಿಗಳು ಅಷ್ಟೇ ಬದುಕಿರೋದು. ಒಂದು ವೇಳೆ ಹುಲಿಗಳೇ ರೀಪ್ರೊಡಕ್ಷನ್ ಆಗ್ತಾ 5,000-50,000 ಹುಲಿಗಳು ಅಥವಾ 5,00,000 ಹುಲಿಗಳಾದ್ವು ಅಂತಂದ್ರ ಎಲ್ಲ ಮನುಷ್ಯರನ್ನ, ಎಲ್ಲ ಪ್ರಾಣಿಗಳನ್ನ ತಿಂದಾಕ್ ಬಿಡ್ತಾವಲ್ಲ. ಹಂಗಂದ್ರೆ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗುತ್ತ. ಎನ್ವಿರಾನ್ಮೆಂಟ್ ಒಳಗಡೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇರ್ತೈತಿ. ಕೆಲವೊಂದಿಷ್ಟು ಪ್ರಾಣಿಗಳು ಅವೇ ಇರ್ಬೇಕು, ಕೆಲವೊಂದಿಷ್ಟು ಪಕ್ಷಿಗಳು ಅಷ್ಟೇ ನಂಬರ್ ಒಳಗಿರ್ಬೇಕು. ಒಂದು ಪಕ್ಷಿ ನಂಬರ್ ಜಾಸ್ತಿ ಆಯ್ತು, ಅದು ಒಂದು ಪ್ರಾಣಿಗಳ ನಂಬರ್ ಜಾಸ್ತಿ ಆಯ್ತು. ಈಗ ನೋಡ್ರಿ, ಹ್ಯೂಮನ್ ಪಾಪ್ಯುಲೇಷನ್ ಜಾಸ್ತಿ ಆಗೈತಲ್ಲ, ಅದ್ರ ಸಲುವಾಗಿ ನಾವು ಪೊಲ್ಯೂಷನ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್, ಬೇರೆ ಬೇರೆ ತರ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಕತ್ತೀವಿ. ಫುಡ್ ಸ್ಕೇರ್ಸಿಟಿ ಅಂತ, ಎಷ್ಟೆಷ್ಟೋ ಆಫ್ರಿಕನ್ ಕಂಟ್ರೀಸ್ ಒಳಗಡೆ ಫುಡ್ ಇಲ್ಲ ಊಟ ಮಾಡೋಕೆ. ಅದೇ ತರ ಒಂದು ಆರ್ಗ್ಯಾನಿಸಮ್ ಜಾಸ್ತಿ ರೀಪ್ರೊಡಕ್ಷನ್ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ ಮೇಲೆ ಬಹಳ ಹಾನಿ ಆಗುತ್ತೆ. ಹಂಗಂದ್ರ ಸರಿಯಾದ ಸ್ಟೇಟ್ಮೆಂಟ್ ಏನು? ರೀಪ್ರೊಡಕ್ಷನ್ ಈಸ್ ಸೀನ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಎಲ್ಲದರಲ್ಲಿ ನೋಡಬಹುದು ನೀವು. ನೆಕ್ಸ್ಟ್, ದೇರ್ ವಿಲ್ ಬಿ ಡೇಂಜರ್, ದೇರ್ ವಿಲ್ ನಾಟ್ ಬಿ ಅಲ್ಲ, ದೇರ್ ವಿಲ್ ಬಿ ಡೇಂಜರ್ ಇನ್ ದಿ ಎನ್ವಿರಾನ್ಮೆಂಟ್ ಬೈ ಓವರ್ ರೀಪ್ರೊಡಕ್ಷನ್ ಆಫ್ ಎ ಸಿಂಗಲ್ ಆರ್ಗನಿಸಮ್ಸ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡೋಣ ಅಂತ. ಸಮ್ ಅನಿಮಲ್ಸ್ ಕ್ಯಾರಿ ಔಟ್ ರೀಪ್ರೊಡಕ್ಷನ್ ಬೈ ಲೇಯಿಂಗ್ ಎಗ್ಸ್ ಅಂಡ್ ಸಮ್ ಅದರ್ ಬೈ ಡೈರೆಕ್ಟ್ಲಿ. ಇಲ್ಲಿ ನೋಡ್ರಿ ಏನಂತ, ಕೆಲವೊಂದಿಷ್ಟು ಅನಿಮಲ್ಸ್ ಲೇಯಿಂಗ್ ಎಗ್ಸ್ ಮುಖಾಂತರ ರೀಪ್ರೊಡಕ್ಷನ್ ಮಾಡ್ತಾವ. ಅಂದ್ರೆ ಕೋಳಿ, ಸಪೋಸ್ ಹೆನ್ ಅಂತ ಐತಿ, ಹೆಣ್ಣು ಡೈರೆಕ್ಟ್ ಮರಿ ಹಾಕಲ್ಲ, ಅದು ಎಗ್ಸ್ ನ ಇಡುತ್ತ. ಆ ಎಗ್ಸ್ ನ ಕಾವು ಕೊಟ್ಟು ಅದರಿಂದ ಏನಾಗ್ತಾವ, ಚಿಕ್ಕ ಚಿಕ್ಸ್ ಬರ್ತಾವ. ಅದೇ ತರ ಹ್ಯೂಮನ್ ಬೀಂಗ್ಸ್ ಏನಾಗ್ತಾವು, ಹ್ಯೂಮನ್ಸ್ ಎಗ್ಸ್ ಇಡಂಗಿಲ್ಲ. ಅವ್ರೇನ್ ಮಾಡ್ತಾರ, ಡೈರೆಕ್ಟ್ ಗಿವಿಂಗ್ ಬರ್ತ್ ಟು ದೇರ್ ಯಂಗ್ ಒನ್ಸ್. ಹೆಂಗಂತಂದ್ರ ಚೈಲ್ಡ್ಗೆ ಬರ್ತ್ ಕೊಡ್ತಾರೆ ಡೈರೆಕ್ಟ್. ಇದನ್ನ ನಾವು ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಅಲ್ಲಿ ತತ್ತಿ ಮುಖಾಂತರ ಅಥವಾ ಎಗ್ಸ್ ಮುಖಾಂತರ, ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಬರ್ತ್ ಕೊಡೋದು ಮುಖಾಂತರ. ಬರೀ ಹ್ಯೂಮನ್ಸ್ ಅಷ್ಟೇ ಅಲ್ಲ, ಸಪೋಸ್ ನೋಡ್ರಿ, ಕಾಂಗರೂಸ್, ಕೌ, ಮತ್ತೇನು ಟೈಗರ್, ಲಾಯನ್, ಇವೆಲ್ಲ ಡೈರೆಕ್ಟ್ ಬರ್ತ್ ಕೊಡ್ತಾವ. ಬಟ್ ಹೆನ್ ಮತ್ತೇನು ಸ್ನೇಕ್ಸ್, ಡಕ್ಸ್, ಇವೆಲ್ಲ ಏನ್ ಮಾಡ್ತಾವು, ಎಗ್ಸ್ ಮುಖಾಂತರ ಬರ್ತ್ ಕೊಡ್ತಾವು ಅಂತ, ಜನ್ಮ ಕೊಡ್ತಾವು ಅಂತ. ನೆಕ್ಸ್ಟ್ ನೋಡ್ರಿ, ಇದನ್ನ ಹೇಳ್ಯಾರ, ಮೊಟ್ಟೆ ಮುಖಾಂತರ ನೇರವಾಗಿ ಅದನ್ನ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಯಾವ್ಯಾವ ಅನಿಮಲ್ಸ್ ಎಗ್ಸ್ ಮುಖಾಂತರ ಮತ್ತೆ ಯಾವ್ಯಾವ ಅನಿಮಲ್ಸ್ ಡೈರೆಕ್ಟ್ ಗಿವಿಂಗ್ ಬರ್ತ್ ನ ಕೊಡ್ತಾವ ಅಂದ್ರೆ ಜನ್ಮ ಕೊಡ್ತಾವ ಅಂತ ನೀವು ನೋಟ್ ಮಾಡ್ಕೋರಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ನೋಡೋಕಿನ ಮುಂಚೆ ಲೈಫ್ ಸೈಕಲ್ ಆಫ್ ಎ ಪ್ಲಾಂಟ್ ಅಂತ ಚಿಕ್ಕ ಟಾಪಿಕ್ ಐತಿ. ಏನಂತ ನಾ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪ್ಲಾಂಟ್ಸ್ ಅಥವಾ ಎನಿಮಲ್ಸ್ ರೀಪ್ರೊಡಕ್ಷನ್ ಮುಖಾಂತರ ತಮ್ಮ ನೆಕ್ಸ್ಟ್ ಜನರೇಷನ್ ನ ಬೆಳೆಸ್ತಾವ, ಅಂದ್ರೆ ತಮ್ಮ ಮಕ್ಕಳಿಗೆ ಜನ್ಮ ಕೊಡ್ತಾವು. ಹಂಗಂದ್ರ ಪ್ಲಾಂಟ್ಸ್ ಯಾವ ತರ ಕೊಡ್ತಾವು,
ಪ್ಲಾಂಟ್ಸ್ ಏನ್ ಮಾಡ್ತಾವ, ಸಸ್ಯದ ಜೀವನ ಚಕ್ರ ಅಂತ, ಲೈಫ್ ಸೈಕಲ್ ಆಫ್ ಎ ಪ್ಲಾಂಟ್. ಯಾವ ತರ ಪ್ಲಾಂಟ್ ಬೆಳೆದು ತನ್ನ ಮರಿಗಳಿಗೆ ಜನ್ಮ ಕೊಡುತ್ತಾ, ಮತ್ತ ಮತ್ತೆ ಅದು ಬೆಳೆದು ಮತ್ತೆ ತನ್ನ ಮರಿಗಳಿಗೆ ಜನ್ಮ ಕೊಡುತ್ತಾ ಅಂತ ಹೇಳ. ನೆಕ್ಸ್ಟ್ ನೋಡ್ರಿ, ಈ ಪ್ಲಾಂಟ್ಸ್ ತನ್ನ ಮರಿಗಳಿಗೆ ಏನಾದ್ರು ಜನ್ಮ ಕೊಡ್ಬೇಕಂತಂದ್ರ ಸೀಡ್ ಅಂದ್ರೆ ಬೀಜ, ಇದು ಬಹಳ ಇಂಪಾರ್ಟೆಂಟ್. ಈ ಬೀಜ ಅನ್ನೋದು ಬಹಳ ವೆರಿ 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 ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ರೋಲ್ ಅಂತಂದ್ರ ಒಂದು ಆಕ್ಷನ್ ಮಾಡುತ್ತೆ. ಏನಂತಂದ್ರ, ಒಂದು ವೇಳೆ ಒಂದು ಮರ ದೊಡ್ಡದಾಯ್ತು, ಇದು ಮಾವಿನ ಮರ ಆಯ್ತು ಅಂತ ತಿಳ್ಕೊಳ್ಳಿ, ಬೇಸಿಗೆ ಬಂತಪ್ಪ, ಮಾವಿನ ಮರ, ಇಲ್ಲಿ ಮ್ಯಾಂಗೋ ಟ್ರೀ ಅಂತ ತಿಳ್ಕೊಳ್ಳಿ. ಈ ಮ್ಯಾಂಗೋ ಹಣ್ಣುಗಳಾಗ್ತಾವ, ಹಣ್ಣುಗಳ ಒಳಗಡೆ ಚಿಪ್ ಇರ್ತೈತೆ, ಆ ಹಣ್ಣೆಲ್ಲ ತಿಂದು ನಾವು ಚಿಪ್ಪನ ಎಸಿತೀವಿ. ನಾವಷ್ಟೇ ಅಲ್ಲ, ಪ್ರಾಣಿಗಳು, ಎಷ್ಟೊಂದು ಪ್ರಾಣಿಗಳು, ಮಂಗ್ಯಗಳು ಅವನ್ನ ಹಣ್ಣು ತಿಂದು ಚಿಪ್ಪನ ಎಸಿತಾವ. ಆ ಚಿಪ್ಪು ಒಣಗಿ ಯಾವಾಗ ನೆಕ್ಸ್ಟ್ ಮಳೆಗಾಲ ಬರ್ತೈತಿ, ಇದ್ರ ಮೇಲೆ ಮಳೆ ಬೀಳ್ತೈತಿ. ಮಳೆ ಬಿಡ್ದಾಗ ಏನಾಗುತ್ತಾ, ಆ ಮ್ಯಾಂಗೋ ಚಿಪ್ ಏನೈತಿ ಮೊಳಕೆ ಹೊಡೆದೈತಿ. ಮೊಳಕೆ ಹೊಡೆದು ಏನಾಗುತ್ತಾ, ಚಿಕ್ಕ ಸಸಿ ಆಗುತ್ತಾ, ಚಿಕ್ಕ ಸಸಿ ಆಗುತ್ತೆ. ಚಿಕ್ಕ ಸಸಿ ಆದ್ಮೇಲೆ ಅದು ಬೆಳೀತಾ 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 ದೊಡ್ಡ ಚಿಕ್ಕ ಮರ ಆಗುತ್ತೆ, ಚಿಕ್ಕ ಪ್ಲಾಂಟ್ ಆಗುತ್ತಾ. ಒಂದ್ 4-5 ವರ್ಷ ಆದ್ಮೇಲೆ ದೊಡ್ಡ ಮರ ಆಗಿ ಅದು ಕೂಡ ಮತ್ತೊಂದು ಹಣ್ಣುಗಳನ್ನ ಬಿಡಕ್ ಸ್ಟಾರ್ಟ್ ಆಗುತ್ತಾ ಅಂತ. ನೆಕ್ಸ್ಟ್, ಸೀಡ್ಸ್ ಡೆವಲಪಿಂಗ್ ಫ್ರಮ್ ಸೀಡ್ಸ್ ಈಸ್ ಒನ್ ಆಫ್ ದಿ ವಂಡರ್ಸ್ ಆಫ್ ನೇಚರ್. ಅಂದ್ರೆ ಒಂದು ಪ್ಲಾಂಟ್ ಬೆಳೀತಾ ಸೀಡ್ಸ್ ಕೊಡುತ್ತಾ, ಮತ್ತ ಅಲ್ಲಿಂದ ಪ್ಲಾಂಟ್ ಜನ್ಮ ಆಗ್ತಾವು, ಮತ್ತ ಅಲ್ಲಿಂದ ಪ್ಲಾಂಟ್ ಬೆಳಿತೈತಿ, ಮತ್ತ ಸೀಡ್ಸ್ ಬೆಳಿತಾವು, ಮತ್ತ ಸೀಡ್ಸ್ ಕೆಳಗಡೆ ಬೀಳ್ತಾವು, ಅಲ್ಲಿಂದ ಮತ್ತೆ ಪ್ಲಾಂಟ್ಸ್. ಇದಂಗೆ ಸರ್ಕಲ್ ಆಗಿ ಸರ್ಕ್ಯುಲರ್ ಇನ್ ನೇಚರ್, ಅಂದ್ರೆ ತನ್ನ ಕೆಲಸ ತಾವು ನಡೀತಾ ಇರ್ತಾವು ಅಂತ. ಸಮ್ ಪ್ಲಾಂಟ್ಸ್ ಅಪಾರ್ಟ್ ಫ್ರಮ್ ಸೀಡ್ಸ್ ಪ್ರೊಡ್ಯೂಸ್ ನ್ಯೂ ಪ್ಲಾಂಟ್ಸ್ ಥ್ರೂ ಸ್ಟೆಮ್ ಬಡ್ಸ್ ಅಂತ. ಕೆಲವೊಂದಿಷ್ಟು ಪ್ಲಾಂಟ್ಸ್ ಸ್ಟೆಮ್ ಬಡ್ಸ್ ಮುಖಾಂತರ. ಸ್ಟೆಮ್ ಬಡ್ಸ್ ಅಂದ್ರೆ ಏನು? ಈಗ ನೋಡ್ರಿ, ಕಬ್ಬು ಗೊತ್ತಾ ನಮಗ? ಕಬ್ಬು, ಶುಗರ್ ಕೇನ್ ಅಂತೀವಿ. ಇದಕ್ಕೇನಂತ ಕರಿತೀವಿ? ಶುಗರ್ ಕೇನ್. ನಾವು ಕಬ್ಬು ತಿನ್ನ ಮುಂದ ಕಬ್ಬಿನ ಗಣಿಕಿ ಅಂತಾರ, ಅದನ್ನ ನಾವು ತಿನ್ನಲ್ಲ. ಅಲ್ಲಿ ಚಿಕ್ಕದೊಂದು ಕಣ್ಣಿದ್ದಂಗೆ ಇರ್ತೈತಿ, ಅದನ್ನ ನಾವು ಏನ್ ಮಾಡಲ್ಲ, ತಿನ್ನಲ್ಲ. ನೆಕ್ಸ್ಟ್ ಗಜ್ರಿ ನೋಡ್ರಿ ನೀವು, ಗಜ್ರಿನ ಮ್ಯಾಲಿ ಪಾಟ್ ಐತಲ್ಲ, ಅದನ್ನ ನಾವು ತಿನ್ನಂಗಿಲ್ಲ. ಗಜ್ರಿ ಅಂದ್ರೆ ಕ್ಯಾರೆಟ್ ಮತ್ತ ಕಬ್ಬು ಅಂತ ತಿಳ್ಕೊರಿ. ಈ ತರ ಕಬ್ಬು ಐತಿ. ಈ ಕಬ್ಬನ ಗಣಿಕೆ ಇರ್ತಲ್ಲ, ಅದನ್ನ ನಾವು ಸ್ಟೆಮ್ ಬಡ್ಸ್ ಅಂತೀವಿ. ಇದನ್ನ ನೀವು ಕಟ್ ಮಾಡ್ಕೊಂಡು, ಇದಿಷ್ಟೇ ಪಾರ್ಟ್, ಅದನ್ನೇನ ಸ್ವಲ್ಪ ಇಸ ನೋಡಿ ತಿನ್ನ ಮುಂದ ಅದನ್ನ ಕಟ್ ಮಾಡಿ ನೆಲದಲ್ಲಿ ಉಳಿದ್ರೆ ಅಲ್ಲಿಂದ ಮತ್ತೊಂದು ಕಬ್ಬಿನ ಪ್ಲಾಂಟ್ ಬೆಳೆದಿದೆ. ನೆಕ್ಸ್ಟ್ ಅದೇ ತರ ಗಜ್ರಿ ಕೂಡ, ಆ ಗಜ್ರಿಯ ಪಾರ್ಟ್ನ ಕಟ್ ಮಾಡಿ ಅದರೊಳಗೆ ನೆಲದಲ್ಲಿ ಉಳೋದ್ರಿಂದ ಏನಾಗುತ್ತಾ, ನೆಕ್ಸ್ಟ್ ಅಲ್ಲಿಂದ ಒಂದು ಚಿಕ್ಕ ಪ್ಲಾಂಟ್ ಬೆಳೆದೈತಿ. ಇದನ್ನ ನಾವು ಸ್ಟೆಮ್ ಬಡ್ಸ್ ಅಂತೀವಿ. ಅವು ಬೀಜಗಳನ್ನು ಬಿಡಲ್ಲ. ಕಬ್ಬಿನ ಬೀಜ ಗೊತ್ತಿಲ್ಲ ನಮಗ, ಫಸ್ಟ್ ಕಬ್ಬಿನ ಗಣಿಕಿನ ತಂದು ಒಳಗಡೆ ಇಡ್ತಾರ, ಅಲ್ಲಿಂದ ಮತ್ತೆ ಇನ್ನೊಂದು ಕಬ್ಬು ಬೆಳೆದೈತಿ. ಇದನ್ನ ನಾವು ಸ್ಟೆಮ್ ಬಡ್ಸ್ ಅಂತ ಕರಿತೀವಿ. ಈ ಸ್ಟೆಮ್ ಬಡ್ಸ್ ಮತ್ತೆ ಸೀಡ್ಸ್ ಪ್ಲಾಂಟ್ ಗಳ ರೀಪ್ರೊಡಕ್ಷನ್ ಆಗೋ ಮುಂದ ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾವು ಅಂತ. ನೆಕ್ಸ್ಟ್ ನೋಡ್ರಿ, ಹಂಗಂದ್ರೆ ಈ ಲೈಫ್ ಸೈಕಲ್ ಆಫ್ ಎ ಪ್ಲಾಂಟ್ ಅಂದ್ರೆ ಏನು ಅಂತ ಇಲ್ಲಿ ನೋಡ್ರಿ. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಒಂದು ಸೀಡ್ ಐತಿ, ನನ್ನ ಹತ್ರ ಒಂದು ಸೀಡ್ ಅಥವಾ ಒಂದು ಬೀಜ ಐತಿ, ಅಥವಾ ಒಂದು ಸ್ಟೆಮ್ ಬಡ್ ಐತಿ. ಸ್ಟೆಮ್ ಬಡ್ ಅಂದ್ರೆ ಆಲ್ರೆಡಿ ಕಬ್ಬಿನ ಗಣಿಕೆ ಅಂತ ನೋಡಿದ್ವಲ್ಲ, ಅದು ಸೀಡ್ ಅಥವಾ ಸ್ಟೆಮ್ ಬಡ್ ನಾನು ನನ್ನ ಮನಿ ಗಾರ್ಡನ್ ಒಳಗ ಹಚ್ಬೇಕಂತ ಮಾಡಿದ್ವಿ. ಅದನ್ನ ತಗೊಂಡೋಗಿ ಗಾರ್ಡನ್ ಒಳಗ ಬಿತ್ತಿ ಸ್ವಲ್ಪ ನೀರ್ ಹಾಕಿದ್ಮೇಲೆ ಅದೇನಾಯ್ತು, ಮೊಳಕೆ ಹೊಡೀತಾ. ಮೊಳಕೆ ಅಂತಂದ್ರ ಸ್ಪ್ರೌಟ್ಸ್ ಬಂದ್ವು. ಈ ಸ್ಪ್ರೌಟ್ಸ್ ಬಂದಾಗ ಆ ಕಬ್ಬಿನ ಗಳಿಕೆಯಿಂದ ಸ್ಪ್ರೌಟ್ಸ್ ಬಂದವಲ್ಲ, ಆ ಸ್ಪ್ರೌಟ್ಸ್ ಬಂದು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಬಿಟ್ಕೊಂಡ ಅದು ಚಿಕ್ಕ ಪ್ಲಾಂಟ್ ಆಯ್ತು. ಹೌದಾ? ಆ ಪ್ಲಾಂಟ್ ಈಗ ಸ್ವಲ್ಪ ಗೊಬ್ಬರ ಅಥವಾ ನೀರು ಹಂಗೆ ಪೋಷಣೆ ಕೊಡ್ಕೊಂತ ಹೋದಂದ್ರ ಸ್ವಲ್ಪ ದೊಡ್ಡ ಪ್ಲಾಂಟ್ ಆದ್ಮೇಲೆ ಅದರಲ್ಲಿ ಫ್ಲವರ್ಸ್ ಬಂದು, ಆ ಫ್ಲವರ್ಸ್ ಮೇಲೆ ಬಂದು ದುಂಬಿಗಳು ಕುಂತ್ಕೊಂತಾವು, ಹುಳಗಳು ಕುಂತ್ಕೊಂತಾವು. ಅವಾಗ ಏನಾಗುತ್ತಾ, ಆ ಏನಾಗುತ್ತದ, ಫ್ಲವರ್ ಇದ್ದಿದ್ದು ಕಾಯಿ ಆಗುತ್ತ. ಅನ್ರೈಪಂಡ್ ಫ್ರೂಟ್ ಅಂತ ಕರಿತೀವಿ. ಅನ್ರೈಪಂಡ್ ಫ್ರೂಟ್ ಅಂದ್ರೆ ಕಾಯಿ, ಕಚ್ಚ ಕಾಯಿ ಸೈಜ್ ಇರುತ್ತಲ್ಲ, ಅದ್ರೊಳಗಡೆ ಇನ್ನು ಬೀಜಗಳು ಇರಂಗಿಲ್ಲ. ಇದ್ರೊಳಗಡೆ ಬೀಜ ಇರೋದಿಲ್ಲ, ಅಂದ್ರೆ ಬೀಜ ಇದ್ರೂ ಮೆಚೂರ್ ಆಗಿರೋದಿಲ್ಲ. ಅವು ಇನ್ನ ಹಸಿ ಇರ್ತೈತಿ, ಅದು ತಿನ್ನಕ್ ವೇಸ್ಟ್, ಬೀಜ ಇರೋದಿಲ್ಲ. ಈ ಅನ್ರೈಪಂಡ್ ಫ್ರೂಟ್ ಕಾಯಿ ಯಾವಾಗ ಹಣ್ಣಾಗುತ್ತಲ್ಲ, ಅಲ್ಲಿ ಹೊರಗಡೆ ಎಲ್ಲ ಹಣ್ಣು ಇರ್ತೈತಿ, ಒಳಗಡೆ ಬೀಜಗಳು ಏನಿರ್ತೈತಿ ಡೆವಲಪ್ ಆಗಿರ್ತಾವ. ನೀವು ಹಣ್ಣನ್ನ ತಿಂದು ಆ ಬೀಜ ಹೋಗಿದ್ರೆ ಅಲ್ಲಿಂದ ಮತ್ತೆ ಸಸಿ ಆಗ್ತಾವ. ಇಲ್ಲಿ ನೋಡ್ರಿ, ಈ ಫ್ರೂಟ್ ಒಳಗಡೆ ಮತ್ತೆ ನೀವು ಬೀಜ ನೋಡಕ್ ಬರ್ಬೋದು. ಬೀಜಗಳು ಅಂದ್ರೆ ಸೀಡ್ಸ್. ಒಂದು ವೇಳೆ ನೀವು ಈ ಬೀಜನ ಮತ್ತೆ ಹೊಳ್ಳಿ ಬಿತ್ತಿದ್ರ ಮತ್ತೆ ಪ್ಲಾಂಟ್ ಆಗುತ್ತಾ, ಮತ್ತೆ ಫ್ಲವರ್ ಕೊಡುತ್ತಾ, ಮತ್ತೆ ಕಾಯಿ ಸಿಗುತ್ತಾ, ಮತ್ತೆ ಹಣ್ಣಾಗುತ್ತಾ. ಇದನ್ನ ಏನಂತ ಕರಿತೀವಿ ನಾವು, ಒಂದು ಸೈಕಲ್. ಮತ್ತೆ ಬಿತ್ತರಿ ಮತ್ತೆ ಪ್ಲಾಂಟ್ ಆಗುತ್ತಾ, ಇದು ಒಂದು ತರ ಸೈಕಲ್ ಸುತ್ತಾನೇ ಇರ್ತೈತಿ. ಏನಾಗುತ್ತಾ,
ಇದು ಸೈಕಲ್ ನಿಲ್ಲೋದೇ ಇಲ್ಲ. ಇದಕ್ಕೆ ನೀವು ಲೈಫ್ ಸೈಕಲ್ ಆಫ್ ಎ ಪ್ಲಾಂಟ್ ಅಂತ ಕರಿತೀವಿ. ನಿಮ್ಗೆ ಕೇಳ್ಬೋದು ಕ್ವಶನ್ಸ್ ಏನಂತಂದ್ರ, ಪ್ಲಾಂಟ್ಸ್ ಯಾವ ಮುಖಾಂತರ ರೀಪ್ರೊಡಕ್ಷನ್ ಮಾಡ್ತಾವು? ಸೀಡ್ಸ್ ಅಥವಾ ಸ್ಟೆಮ್ ಬಡ್ ಅಂತ. ಈಗ ನೆಕ್ಸ್ಟ್, ಯೂಶುವಲಿ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಸೀಡ್ಸ್ ಇನ್ ದ ಫ್ರೂಟ್ಸ್. ಅಂದ್ರೆ ಫ್ರೂಟ್ಸ್ ಅಲ್ಲಿ ಇರ್ತಾವಲ್ಲ ಅಲ್ಲಿ ಸೀಡ್ಸ್ ನೀವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಕೊಟ್ಟಾರ. ರೀಪ್ರೊಡಕ್ಷನ್ ಆಫ್ ಪ್ಲಾಂಟ್ಸ್ ಇಸ್ ಅಡ್ವಾಂಟೇಜಸ್ ಟು ಅನಿಮಲ್ಸ್ ಇನ್ಕ್ಲೂಡಿಂಗ್ ಮ್ಯಾನ್ ಇನ್ ಮೆನಿ ವೇಸ್. ಅಂದ್ರೆ ಪ್ಲಾಂಟ್ಸ್ ರೀಪ್ರೊಡಕ್ಷನ್ ಆಗೋದ್ರಿಂದ ಪ್ಲಾಂಟ್ಸ್ ಆರ್ ದಿ ಮೇನ್ ಏನಂತಾರೆ ಬೇಸ್ ಲೈನ್ ಆಫ್ ಫುಡ್ ಚೈನ್ ಅಂತಾರೆ. ಅಂದ್ರೆ ಪ್ಲಾಂಟ್ಸ್ ಇಂದ ಎಷ್ಟೊಂದು ಎನಿಮಲ್ಸ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿವೆ, ಪ್ಲಾಂಟ್ಸ್ ಇಂದ ಊಟ ಮಾಡಕತ್ತಾವ. ಒಂದ್ ವೇಳೆ ಪ್ಲಾಂಟ್ಸ್ ಏನಾರ ರೀಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ, ಪ್ಲಾಂಟ್ಸ್ ಇನ್ನೊಂದು ಮರಿ ಆಗ್ಲಿಲ್ಲ ಅಂದ್ರೆ ಅವಕನ್ನ ಬಿತ್ತಿ ಬೆಳೆದು ನಾವು ಊಟ ಮಾಡಕ್ಕಾಗಲ್ಲ. ನಮ್ಮ ಅಗ್ರಿಕಲ್ಚರ್ ನಾವು ಬಿತ್ತುತ್ತೀವಲ್ಲ, ನಾವು ಉಳುಮೆ ಅದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು, ಬೀಜಗಳಿಂದನೇ ಸ್ಟಾರ್ಟ್ ಆಗೋದು. ಲೈಫ್ ಸೈಕಲ್ ನೋಡ್ರಿ, ಒಂದು ವರ್ಷದಾಗ ಬಿತ್ತಿ ಬೆಳೆದು ಅದರಿಂದ ಕಟಾವು ಮಾಡಿ ರಾಶಿ ಮಾಡಿ ಅದನ್ನೇ ನಾವು ಊಟ ಮಾಡ್ತೀವಿ. ಮತ್ತೆ ಅದರಿಂದ ಬೀಜ ತಗೊಂಡು ಮತ್ತೆ ಬಿತ್ತುತ್ತೀವಿ. ಪ್ರತಿ ವರ್ಷ ನಮ್ಮ ಜೀವನ ಚಕ್ರನು ಅದ್ರ ಮೇಲೆ ಡಿಪೆಂಡ್ ಆಗೈತಿ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ರಿ ಏನೈತಿ, ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ಸ್ ಟು ಸ್ಟಿಮ್ಯುಲಸ್. ಇದನ್ನ ಪಾಠದ ಸ್ಟಾರ್ಟಿಂಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಏನಂತ, ರೆಸ್ಪಾಂಡ್ ಟು ಸ್ಟಿಮ್ಯುಲಸ್, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಹಂಗಂದ್ರೆ ಏನು? ರೆಸ್ಪಾಂಡ್ ಅಂದ್ರೆ ಏನು? ರೆಸ್ಪಾಂಡ್ ಅಂತಂದ್ರೆ ಯಾರು ಕರೆದು ಕೂಡ ರೆಸ್ಪಾನ್ಸ್ ಮಾಡೋ ಅಲ್ಲಿ ಕರೆಕ್ಟ್ ಆಗಿ ಅಂತ ಕ್ವಶನ್ ಕೇಳ್ತಾರೆ. ರೆಸ್ಪಾನ್ಸ್ ಅಂತಂದ್ ಕೂಡ ಪ್ರತಿಕ್ರಿಯೆ ಕೊಡೋದು. ಏನ್ ಮಾಡೋದು, ನಾನು ಹಾಯ್ ಬಾಯ್ ಇಲ್ಲೇ ಅಂತ ಕರೆದಾಗ ಅವ್ರು ಬಂದೆ ತಡಿ ಅಂತಾರಲ್ಲ, ಅದು ರೆಸ್ಪಾನ್ಸ್. ಈಗ ನೋಡ್ರಿ, ಸ್ಟಿಮ್ಯುಲಸ್ ಅಂತಂದ್ರೆ ಏನು? ಏನಾದ್ರೂ ಒಂದು ಥ್ರೆಟ್ ಆಗಿರ್ಬೋದು, ಏನಾದ್ರೂ ಒಂದು ಆಕ್ಷನ್ ಆಗಿರ್ಬೋದು. ಈಗ ನೋಡ್ರಿ, ಇಲ್ಲೇ ಬೆಂಕಿ ಹಚ್ಚಿವಿ ನಾವು. ಬೆಂಕಿ ಹಚ್ಚಿ ಏನ್ ಮಾಡ್ತೀವಿ, ಒಲೆ ಮೇಲೆ ನೀರ್ ಕುದ್ಸಕಟ್ಟಿವಿ. ಇಲ್ಲೇ ನೀರ್ ಕುದಿಯಕತ್ತಾವ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಬಂದು ಆ ಕೈನ ಸ್ವಲ್ಪ ಹಿಂಗ ಟಚ್ ಮಾಡಿದಂತಂದ್ರ ಕೈ ಸುಡುತ್ತಲ್ಲ, ಇದೇನಿದು ಸ್ಟಿಮ್ಯುಲಸ್. ಇದು ಈ ಕೈ ಸುಟ್ಟು ಕೂಡ ನನಗೇನ್ ಅನ್ಸುತ್ತೆ, ಕೈ ಪಟ್ಟನ ತಗೋಬೇಕಿಲ್ಲ ಅಂದ್ರೆ ಕೈ ಸುಟ್ಟೋಗ್ಬಿಡುತ್ತ ಅಂತ ಪಟ್ಟನ ಹಿಂಗ್ ತಗೊಂಡ್ಬರ್ತೀನಿ. ಇದೇನಿದು ರೆಸ್ಪಾನ್ಸ್. ಇದನ್ನ ಕೈ ತಕೊಳ್ಳೋದು ರೆಸ್ಪಾನ್ಸ್, ಅದು ಮುಟ್ಟಿದಾಗ ಸುಡೋದು ಸ್ಟಿಮ್ಯುಲಸ್. ಇದೇ ತರ ನೀವು ಬರೀ ಕೈ ಸುಡೋದು ಅಷ್ಟೇ ಅಲ್ಲ. ಈಗ ನೀವು ಒಂದು ಹಾವು ಅಥವಾ ಚೇಳು ಅಥವಾ ಯಾವ್ದಾದ್ರು ಪ್ರಾಣಿಗಳನ್ನ ನೋಡಿದ್ರೆ ಅಂತ ತಿಳ್ಕೊರಿ, ಬೆಕ್ಕು ನೋಡಿದ್ರಿ, ಬೆಕ್ಕಿನ ಹಿಂದ ಬೆನ್ನತ್ರಿ ಅವು ತನ್ನ ಜೀವ ಪ್ರಾಣಕ್ಕೆ ಅಪಾಯ ಬಂದ ಅಂತ ಹೇಳ್ಕೊಂಡು ಓಡೋಗ್ತಾವ. ನಾಯಿಯಿಂದ ಕಲ್ಲು ಹಿಡ್ಕೊಂಡು ಅಥವಾ ಏನಾರು ಮಾಡಿದ್ರು ಆ ತರ ಮಾಡ್ಬಿಡ್ದು. ಆಕ್ಚುಲಿ ಹಂಗೇನಾರು ಮಾಡಿದ್ವಿ ಅಂದ್ರೆ ಹೆದರ್ಸಿದ್ರ ಅವು ಕೂಡ ಓಡೋಗ್ತಾವಿಲ್ಲ, ಒಳ್ಳೆ ಕಡೆಗೆ ನಿಂದಿರ್ತಾವ. ಏನು? ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ. ಒಂದು ವೇಳೆ ಯಾವ್ದಾದ್ರು ಮಾಂಸಾಹಾರಿ ಪ್ರಾಣಿಗಳು, ಏನು ಕಾರ್ನಿವೋರಸ್ ಪ್ಲಾಂಟ್ಸ್ ಅಂತ ಹೇಳಿದ್ವಿ, ಕಾರ್ನಿವೋರಸ್ ಎನಿಮಲ್ಸ್ ಅಂತ ಹೇಳಿದ್ವಿ ನೋಡಿ, ಯಾವ ಟೈಗರ್ಸ್, ಲಯನ್ಸ್, ಅವು ಬೇಟೆಯಾಡಕ್ ಹೋದ್ವು ಅಂತಂದ್ರ ಮೊಲಗಳು, ಜಿಂಕೆಗಳು ಅವೆಲ್ಲ ಓಡ್ತಾವು. ಅವು ಏನಂತ ಕರಿತೀವಿ, ಇದಕ್ಕೂ ಕೂಡ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಕರಿತೀವಿ. ನೋಡ್ರಿ, ಯಾವಾಗ ನಾವು ಕಾಲಿಗೆ ಮುಳ್ಳು ಚುಚ್ಚಿತ್ತು ಅಂತ ತಿಳ್ಕೊರಿ, ಥಾರ್ನ್ ಪ್ರಿಕ್ಸ್ ಅವರ್ ಫೀಟ್, ಅಂದ್ರೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಯಪ್ಪ ಅಮ್ಮ ಅಂತ ಒದ್ದಾಡ್ತೀವಲ್ಲ, ಅದನ್ನು ಕೂಡ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಕರಿತೀವಿ. ಬಾಡಿ ಶಿವರಿಂಗ್ ಇನ್ ಅ ಕೋಲ್ಡ್, ಅಂದ್ರೆ ಗದಗದ ನಡುಗ್ತಿರ್ತ, ಏನಾಗುತ್ತ ಬಾಡಿ ನಡುಗ್ತಿರುತ್ತೆ ಯಾವಾಗ ಕೋಲ್ಡ್ಗೆ, ಕೋಲ್ಡ್ ಫೀಲ್ ಆದಾಗ ನಾವು ನಡುಗುತ್ತ. ಸ್ನೇಕ್ ಹಿಸ್ಸಿಂಗ್ ಇನ್ ಸೆಲ್ಫ್ ಡಿಫೆನ್ಸ್, ಹಾವು ತನ್ನ ಡಿಫೆನ್ಸ್ ಮಾಡ್ಕೊಳಕ ಬುಸ್ ಅಂತಂದು ಎಡೆಯತ್ತೈತಿ. ಅದು ಕೂಡ ಏನು? ಸೆಲ್ಫ್ ಡಿಫೆನ್ಸ್, ಒಂದು ಆಕ್ಷನ್ ಟು ರಿಯಾಕ್ಷನ್. ಅಂಡ್ ಬಫೆಲೋಸ್ ಗೆಟಿಂಗ್ ಇನ್ ಟು ವಾಟರ್ ಟು ಕೂಲ್ ಆಫ್ ಡ್ಯೂರಿಂಗ್ ಎಕ್ಸೆಸಿವ್ ವೇಟ್. ಬಫೆಲೋಸ್ ನೀವು ನೋಡ್ತಿರ್ಬೋದು, ನೀರಾಗ ಬಿದ್ದು ಎಮ್ಮಿದ್ದಂಗೆ ನೀವು ಅಂತಿರ್ತಾರ. ಹಂಗಂದ್ರೆ ಏನು? ಯಾವಾಗ ಬಫೆಲೋಗಳು ಐತಲ್ಲ, ಕೆರಿ ಅಥವಾ ಎಲ್ಲಿಯಾದ್ರೂ ನದಿ ಅಂತಲ್ಲ, ಕೆರಿ ಹಳ್ಳ ಹಿಂಗೆ ಸಿಕ್ಕು ಅಂತಂದ್ರ ಬಿಸಿಲು ಜಾಸ್ತಿ ಇತ್ತಂದ್ರೆ ಹೋಗಿ ಅದ್ರೊಳಗೆ ಬಿದ್ಬಿಡ್ತಾವ. ಅಂದ್ರೆ ಬಿದ್ಬಿಡ್ತಾವ ಅಂತಂದ್ರ ಅಲ್ಲಿ ಕೂಲ್ ಆಫ್ ಮಾಡೋಕೆ, ಬಾಡಿ ಕೂಲ್ ಮಾಡ್ಕೊಳಕ್ ಅಲ್ಲಿ ಒಳಗಡೆ ಇಳಿತಾವು ಅಂತ. ಸಮ್ ಇನ್ಸೆಕ್ಟ್ಸ್ ಬೈಟ್ ಅಸ್ ವೆನ್ ವಿ ಟಚ್ ದೆಮ್ ಅಂತ. ಅಂದ್ರೆ ಕೆಲವೊಂದಿಷ್ಟು ಇನ್ಸೆಕ್ಟ್ಸ್ ಏನ್ ಮಾಡ್ತಾವು, ನಾವು ಅದನ್ನ ಟಚ್ ಮಾಡಕ್ ಟ್ರೈ ಮಾಡಿದಾಗ ನಮ್ಮನ್ನ ಕಡಿಯಕ್ ಬರ್ತಾವ. ಅನಿಮಲ್ಸ್ ಶೌಟ್, ಅಂದ್ರೆ ಒದರ್ತಾವು. ಲೈಕ್ ದಿಸ್ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಟು ದೇ ರೆಸ್ಪಾನ್ಸ್ ಇನ್ ದೇರ್ ಓನ್ ವೇ ಅಂತ. ಅಂದ್ರೆ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಇನ್ ದೇರ್ ಓನ್ ವೇ, ಅಂದ್ರೆ ತಮ್ಮಕ್ಕ ಅನುಗುಣವಾಗಿ ತಾವು ಎನಿಮಲ್ಸ್ ಏನ್ ಮಾಡ್ತಾವು, ರೆಸ್ಪಾನ್ಸ್ ಕೊಡ್ತಾ ಹೋಗ್ತಾವ. ಯಾವ್ದಕ್ಕ? ಸ್ಟಿಮ್ಯುಲಸ್ಗೆ ಅಂದ್ರೆ ಥ್ರೆಟ್, ಡೇಂಜರು, ಥ್ರೆಟ್ ಅಥವಾ ಏನಾದ್ರೂ ಆಕ್ಷನ್ಗೆ ರಿಯಾಕ್ಷನ್ ನ ಕೊಡ್ತಾವು ಅಂತ. ಆಲ್ ದೀಸ್ ಆರ್ ದ ರೆಸ್ಪಾನ್ಸಸ್ ಗಿವನ್ ಬೈ ಆರ್ಗ್ಯಾನಿಸಮ್ಸ್ ಟು ದ ಸರೌಂಡಿಂಗ್ ಸ್ಟಿಮ್ಯುಲಸ್. ದ ಸರೌಂಡಿಂಗ್ ಸ್ಟಿಮ್ಯುಲಸ್ ಅಂದ್ರೆ ಎನ್ವಿರಾನ್ಮೆಂಟ್ ಒಳಗಡೆ ಅಥವಾ ನಮ್ಮ ಸರೌಂಡಿಂಗ್ ಒಳಗಡೆ ಏನಾದ್ರೂ ಆಕ್ಷನ್ ಆದಾಗ ಅದಕ್ಕೆ ಏನ್ ಮಾಡ್ತಾವು, ರಿಯಾಕ್ಷನ್ ನ ಕೊಡ್ತಾ ಹೋಗ್ತಾವು. ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ದ ಚೇಂಜಸ್ ಇನ್ ದೇರ್ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಅಂದ್ರೆ ಲಿವಿಂಗ್ ಬೀಯಿಂಗ್ಸ್ ಏನ್ ಮಾಡ್ತಾವು, ನಮ್ಮ ಎನ್ವಿರಾನ್ಮೆಂಟ್ ಒಳಗಡೆ ಸ್ವಲ್ಪ ಚೇಂಜಸ್ ಆದ್ರೂ ಅದಕ್ಕೆ ತಕ್ಕಂಗ ಅವು ಆಕ್ಷನ್ ಕೊಡ್ತಾ ಹೋಗ್ತಾವು ಅಂತ. ಯೂಶುವಲಿ ದೇ ರೆಸ್ಪಾಂಡ್ ಟು ಟಚ್, ಹೀಟ್, ಕೋಲ್ಡ್, ಸೌಂಡ್ ಅಂಡ್ ಸ್ಮೆಲ್. ಇವು 5 ಸೆನ್ಸಸ್ಗಳು.
ನೀವು ಯಾವ್ದಾದ್ರು ಎಮ್ಮಿ ಅಥವಾ ದನಕ್ಕ ಹಿಂಗ್ ಬಡದ್ರಿ ಅಂತ ಟಚ್ ಮಾಡಿದ್ರಿ ಅಂತಂದ್ರೆ ಅದಕ್ಕೊಂದು ರೆಸ್ಪಾನ್ಸ್ ಕೊಡ್ತಾವಲ್ಲ, ಹೀಟ್. ನೀವೇ ಕೈ ಸುಟ್ಕೊಂಡ್ರಿ ಅಂತಂದ್ರ ಪಟ್ಟನೆಪ್ಪ ಅಂತ ಕರಿತೀವಿ. ಕೋಲ್ಡ್ ಬಂದಾಗ ಏನಾಗುತ್ತಾ, ಬಾಡಿ ಪೂರ್ತಿ ನಡಗ್ತಿರುತ್ತ. ಸೌಂಡ್ ಯಾರಾದ್ರೂ ಚೀರಿದ್ರೆ ಅಥವಾ ಒಂದು ಶಿಡ್ಲು ಬಿತ್ತ ತಿಳ್ಕೊರಿ, ನಮ್ಗೆ ಅಂಜಿಕ್ ಬರ್ತಿರುತ್ತ. ನೆಕ್ಸ್ಟ್ ನೋಡ್ರಿ, ಸ್ಮೆಲ್, ಕಬ್ಬು ವಾಸನೆ ಬರಕತ್ತೈತೆ ತಿಳ್ಕೊರಿ, ಯಾವ್ದಾದ್ರು ಚರಂಡಿ ವಾಸನೆ ಅಥವಾ ಗಟರ್ ವಾಸನೆ ಅಂತ. ಅವಾಗ ಬಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತೀವಲ್ಲ, ಅದೇ ತರ 5 ಸೆನ್ಸಸ್ಗೆ ನಾವು ನಮ್ಮದೇ ಆದ ರಿಯಾಕ್ಷನ್ ನ ಕೊಡ್ತಾ ಹೋಗ್ತೀವಿ. ದೇ ಹ್ಯಾವ್ ಸ್ಪೆಷಲ್ ಆರ್ಗನ್ಸ್ ಫಾರ್ ದಿಸ್. ಅಂದ್ರೆ ನಮ್ಮನ್ನ ಈ ತರ ರಿಯಾಕ್ಷನ್ ಕೊಡೋಕೆ ಅಂತನ ಬೇರೆ ಬೇರೆ ಆರ್ಗನ್ಸ್ ಅದಾವ. ಯಾವ ತರ, ಈಗ ಟಚ್ ನಾವು ಫೀಲ್ ಮಾಡೋದು ಸ್ಕಿನ್ ಇಂದ ಅಲ್ಲ. ಇಲ್ಲಿ ಸುಟ್ಟಂದ್ರೆ ನಮ್ಗೆ ಇಲ್ಲಿ ಪೇನ್ ಆಗುತ್ತೆ, ಇಲ್ಲಿ ಕೈ ತಕೊಂತೀವಲ್ಲ, ಟಚ್, ಇದಕ್ಕ ಸ್ಕಿನ್ ಐತಿ. ನೆಕ್ಸ್ಟ್ ಹೀಟಿಗೆ ಕೂಡ ಸ್ಕಿನ್ ಇಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಕೋಲ್ಡ್ ಕೂಡ ಸ್ಕಿನ್ ಅಥವಾ ನಮ್ಮ ಬಾಡಿಗೆ ಎಲ್ಲಿಯಾದ್ರೂ ಆಗುತ್ತೆ. ಸೌಂಡಿಗೆ ಇಯರ್ಸ್ ಅದಾವ, ಹೌದಾ? ಸ್ಮೆಲ್ಲಿಗೆ ನೋಸ್ ಐತೆ. ಇದರಿಂದ ನಾವು ಏನ್ ಮಾಡ್ತೀವಿ, ರಿಯಾಕ್ಷನ್ ಕೊಡ್ತಾ ಹೋಗ್ತೀವಿ ಅಂತ ಪಾಠದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ನೋಡೋಣ ಅಂತ. ಮುಂದೆ ಏನಾಗ್ತೈತಿ, ಅಬ್ಸರ್ವ್ ದ ಪಿಕ್ಚರ್ಸ್ ಫೋಲ್ಡಿಂಗ್. ಇಲ್ಲಿ ಒಂದಿಷ್ಟು ಅಬ್ಸರ್ವ್ ಮಾಡ್ರಿ. ಇದೇನ್ ಗೊತ್ತಾ, ಟಚ್ ಮೀ ನಾಟ್ ಪ್ಲಾಂಟ್. ಟಚ್ ಮೀ ನಾಟ್ ಪ್ಲಾಂಟ್. ಈ ಪ್ಲಾಂಟ್ ಯಾವ ತರ ಬಿಹೇವ್ ಮಾಡುತ್ತೆ ಅಂದ್ರೆ, ಇದನ್ನ ಸ್ವಲ್ಪ ನೀವು ಟಚ್ ಮಾಡಿ ನೋಡಿದ್ರ ಈ ತರ ಇದ್ದಿದ್ದು ಪ್ಲಾಂಟ್ ಮುದುಡ್ಕೊಂಡು ಈ ತರ ಆಗ್ಬಿಡುತ್ತೆ. ಅಂದ್ರೆ ಸತ್ತೋಗ್ಬಿಟ್ಟೈತಪ್ಪ ಅಂತ, ಏನು ಮುಟ್ಟಕ್ ಹೋಗ್ಬಾರ್ದು ಅಂತ. ಇದು ಒಂದು ತನ್ನ ತಾವು ಬಚಾವ್ ಮಾಡ್ಕೊಳಕ ತನ್ನ ನೇಚರ್ ಕಂಡ್ಕೊಂಡಿರುವಂತ ಒಂದು ವೇ ಅಥವಾ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಅಂದ್ರೆ ನಾವು ಅದನ್ನೇನೋ ಕಿತ್ತು ಎಸೆಯಕತ್ತೀವಿ, ಅದೇನೋ ಚಂದ ಕಂಡೈತಿ, ಅದನ್ನ ಮುಟ್ತೀವಿ ಅಂತಂದಾಗ ತನ್ನ ಮುದ್ರಿಕೊಂಡು ಏನ್ ಮಾಡ್ತದ, ರಿಯಾಕ್ಷನ್ ಕೊಡುತ್ತಾ, ನಾನು ಏನಿಲ್ಲ, ನಾನು ಚಂದ ಇಲ್ಲ, ನಾನು ಬದುಕಿರೋಕ್ ಇಷ್ಟ ಅಂತ. ಅದೇ ತರ ನೀವು ಈ ಚೇಳಿಗೆ ಏನಾದ್ರೂ ಡೇಂಜರ್ ಗೊತ್ತಾಯ್ತಂದ್ರ ಹಿಂದಿನ ಹಿಮಡ ಇರುತ್ತಲ್ಲ, ಈ ತರ ಕಡಿಯಕ್ ರೆಡಿ ಆಗೋದಾಗ ಎತ್ತಿ ಹಿಡಿತೈತೆ. ಅಂದ್ರೆ ನೀವು ಸಮೀಪ ಬಂದು ನನ್ನ ಏನಾದ್ರೂ ಹಾಳು ಮಾಡಕ್ ನೋಡಿದ್ರಂದ್ರ ನಾನು ಕಡಿತೀನಿ ಅಂತ. ಇದೇ ತರ ಫ್ಲವರ್ ಆಫ್ ಎ ಸನ್ಫ್ಲವರ್ ಪ್ಲಾಂಟ್ ಟರ್ನಿಂಗ್ ಟುವರ್ಡ್ಸ್ ದಿ ಸನ್. ಅಂದ್ರೆ ಸನ್ಫ್ಲವರ್ ಪ್ಲಾಂಟಿನ ಯಾವಾಗ ಸನ್ ಈ ಕಡೆ ಬರುತ್ತೆ ನೋಡು, ಮಾರ್ನಿಂಗ್ ಪೂರ್ವ ಕಡೆ ತಿರುಗುತ್ತೆ. ನೆಕ್ಸ್ಟ್ ತಿರುಗ್ತಾ ಪಶ್ಚಿಮ ಕಡೆ ತಿರುಗುತ್ತಾ, ಒಳ್ಳೆ ಪೂರ್ವ ಒಳ್ಳೆ ಪಶ್ಚಿಮ. ಈ ತಿರುಗೋದಕ್ಕೂ ಕೂಡ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ. ನೆಕ್ಸ್ಟ್ ಇದನ್ನ ನಾವೇನ್ ಕರಿತೀವಿ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಡ್ರಿ ಅಂತ ನಾ ತಿಳ್ಕೊಂತ ಮುಂದೋಗೋಣ ಅಂತ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಒಂದು ಕಾಲ್ಫ್ ಅಂದ್ರ ಒಂದು ಕೌ ಅಥವಾ ಆಕಳ ಮರಿ. ಆಕಳ ನೋಡಿ ಎಲ್ಲಾದ್ರೂ ಮೇಯಿಸ್ಕೊಂಡು ಕರ್ಕೊಂಡೋಗಿ ಹೋಯ್ದ್ವಿ, ಈವ್ನಿಂಗ್ ಬಂತಂದ್ರ ಅದನ್ನ ನೋಡಿ ಜಿಗಿದಾಡ್ತೀವಿ. ನಾವೇ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ್ ಕಂಡ್ಕೊಡೋಣ, ಎಲ್ಲಿಗ ಹೋಗಿದ್ರು ಸಾಯಂಕಾಲ ಬಂದ್ರು ಅಂತಂದ್ರೆ ನಾವೇ ಜಿಗಾಡ್ತೀವಲ್ಲ, ಅಪ್ಪ ಬಂದ್ರ ಅಂತಂದ್ರೆ. ಈ ತರ ಇದನ್ನು ಕೂಡ ನಾವು ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತ ಕರಿತೀವಿ ಅಂತ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ ಅಂತ. ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಎ ಲೈಫ್ ಸ್ಪ್ಯಾನ್ ಅಂತ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ಲೈಫ್ ಸ್ಪ್ಯಾನ್ ಅಂದ್ರೆ ಏನು, ನೀಟಾಗಿ ಅಬ್ಸರ್ವ್ ಮಾಡ್ರಿ. ಲೈಫ್ ಸ್ಪ್ಯಾನ್ ಅಂತಂದ್ರೆ ಜೀವಿತಾವಧಿ ಅಂತ. ಈಗ ಈ ಜೀವಿತಾವಧಿ ಅಂದ್ರೆ ಇಲ್ಲಿ ನೋಟ್ ಮಾಡ್ಕೋಬೇಕು, ಇದನ್ನ ಬಹಳ ಇಂಪಾರ್ಟೆಂಟ್. ದ ಪೀರಿಯಡ್ ಬಿಟ್ವೀನ್ ಬರ್ತ್ ಅಂಡ್ ಡೆತ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಲೈಫ್ ಸ್ಪ್ಯಾನ್ ಅಂತ. ಅಂದ್ರೆ ಲೈಫ್ ಸ್ಪ್ಯಾನ್ ಅಂದ್ರೆ ಒಂದು ಜೀವಿ ಹುಟ್ಟಿ 1-2 ವರ್ಷ ಬದುಕಿತು, 2 ವರ್ಷ ಆದ್ಮೇಲೆ ಸತ್ತೋಯ್ತಂದ್ರ 2 ವರ್ಷ ಹುಟ್ಟಿದ್ದ, 2 ವರ್ಷ ಬದುಕಿತ್ತು ಅಂತ ಹೇಳಕ್ ಅದೇನಂತ ಕರಿತೀವಿ, 2 ವರ್ಷನ ಆ ಟೈಮ್ ಪೀರಿಯಡ್ ಏನಂತ ಕರಿತೀವಿ ನಾವು, ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ. ದ ಪೀರಿಯಡ್ ಬಿಟ್ವೀನ್ ಬರ್ತ್ ಅಂಡ್ ಡೆತ್ ಆಫ್ ಎನ್ ಆರ್ಗ್ಯಾನಿಸಮ್ಸ್ ಏನಂತ ಕರಿತೀವಿ ನಾವು, ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ. ಈ ಲೈಫ್ ಸ್ಪ್ಯಾನ್ ಎಲ್ಲಾ ಜೀವಿಗಳಿಗಿರುತ್ತೆ. ಅಂದ್ರೆ ಅದರ ಅರ್ಥ ಎಲ್ಲಾ ಜೀವಿಗಳು ಹುಟ್ಟಿದ ಮೇಲೆ ಸಾಯಲೇಬೇಕು. ಮತ್ತೇನು, ಎಲ್ಲಾ ಜೀವಿಗಳು ಜನ್ಮ ಕೊಡ್ತಾವು. ಆ ಜನ್ಮ ಕೊಟ್ಟಿದ್ ಮತ್ತೆ ಅದು ಹುಟ್ಟಿದ್ಮೇಲೆ ಮತ್ತೆ ಅದು ಒಂದಿಷ್ಟು ವರ್ಷ ಬದುಕುತ್ತಾ, ಒಂದಿಷ್ಟು ದಿನ ಬದುಕುತ್ತಾ, ಒಂದಿಷ್ಟು ತಿಂಗಳು ಬದುಕುತ್ತಾ, ಅಥವಾ ಒಂದಿಷ್ಟು ಸೆಂಚುರಿನೂ ಬದುಕ್ಬೋದು. ಸಪೋಸ್ ನೋಡ್ರಿ, ಇಲ್ಲಿ ನೋಡ್ರಿ, ಆಮೆ ಅನ್ನೋದು, ಒಂದು ಆಮೆ 150 ವರ್ಷ ಬದುಕುತ್ತ. ಅಂದ್ರೆ 150 ವರ್ಷ ಹುಟ್ಟಿದ ಮೇಲೆ 150 ವರ್ಷ, ಅಂದ್ರೆ ಎಲ್ಲವೂ 150 ವರ್ಷನೇ ಬದುಕ್ತಾವಂತಲ್ಲ. ಕೆಲವೊಂದಿಷ್ಟು ಆವರೇಜ್ ಲೈಫ್ ಸ್ಪ್ಯಾನ್ ಅಂದ್ರೆ ಎಲ್ಲ ಆಲ್ಮೋಸ್ಟ್ 150 ವರ್ಷ ಬದುಕ್ತಾವು ಅಂತ. ಅಂದ್ರೆ ಅವರು 10 ವರ್ಷ ಬದುಕಿನ ಸಾಯ್ಬೋದು ಅಥವಾ 150ಕ್ಕಿಂತ ಜಾಸ್ತಿನೂ ಬದುಕಬಹುದು ಅಂತ. ಎಲಿಫೆಂಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಆವರೇಜ್ ಸರಾಸರಿ 70 ವರ್ಷ ಬದುಕುತ್ತಂತ ಒಂದು ಎಲಿಫೆಂಟ್. ನೆಕ್ಸ್ಟ್ ಒಂದು ಆಕಳು ಹುಟ್ಟಿದ ಮೇಲೆ 20 ವರ್ಷ ಬದುಕಬಹುದು. ಈಗಲ್ ಅಂದ್ರೆ ಹದ್ದು 20 ವರ್ಷ ಬದುಕುತ್ತ. ನೆಕ್ಸ್ಟ್ ಮಾನವ 70 to 80, 70ರಿಂದ 76. ನಮ್ಮ ಭಾರತದ ಆವರೇಜ್ ಲೈಫ್ ಸ್ಪ್ಯಾನ್ 72-76 ಐತಿ. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು, ಗಮನದಲ್ಲಿ ಇಟ್ಕೋಬೇಕು. ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗ್ಬೋದು. ಬೇಸ್ಡ್ ಆನ್ ದಿಸ್ ಲೈಫ್ ಸ್ಪ್ಯಾನ್ ಪ್ಲಾಂಟ್ಸ್ ಆರ್ ಕ್ಲಾಸಿಫೈಡ್ ಇಂಟು ಆನ್ಯುವಲ್ಸ್, ಬಯಾನ್ಯುವಲ್ಸ್, ಪೆರೆನಿಯಲ್ಸ್ ಅಂತ. ಇದು ಬಹಳ ಇಂಪಾರ್ಟೆಂಟ್. ಆನ್ಯುವಲ್ಸ್
ಮತ್ತೆ ಬಯಾನ್ಯುವಲ್ಸ್ ಮತ್ತೆ ಪೆರೆನಿಯಲ್ಸ್ ಅಂತ 3 ಭಾಗಗಳನ್ನು ಮಾಡಿದ್ರು. ಯಾವುದರ ಬೇಸಿಸ್ ಮೇಲೆ? ಜೀವಿತಾವಧಿ ಮೇಲೆ. ಆನ್ಯುವಲ್ಸ್ ಅಂತಂದ್ರೆ ಒಂದೇ ವರ್ಷ, ಆನ್ಯುವಲ್ ಡೇ ಫಂಕ್ಷನ್ ಅಂತ ಮಾಡ್ತೀವಿ. 1 ವರ್ಷ ಅಥವಾ 1 ಸೀಸನ್ ಬದುಕಲ್ಕ ಆನ್ಯುವಲ್ ಅಂತ ಕರೀತಾರ. 2 ವರ್ಷ ಅಥವಾ 2 ಸೀಸನ್ ಕಲ್ಕ ಬೈ ಆನ್ಯುವಲ್ಸ್ ಅಂತಾರ. ಪೆರೆನಿಯಲ್ಸ್ ಅಂದ್ರೆ 2ಕ್ಕಿಂತ ಜಾಸ್ತಿ. ಇದನ್ನ ನೀವು ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳು ಅಂತ ಕನ್ನಡದಲ್ಲಿ ನೋಡ್ಬೋದು. ಈಗ ನೋಡ್ರಿ ಏನಂತೈತಿ ಇಲ್ಲಿ ನೋಡ್ರಿ. ಫಸ್ಟ್ ಆನ್ಯುವಲ್ಸ್ ಅಂದ್ರೆ ಏನು? ಆನ್ಯುವಲ್ಸ್ ಅಂತಂದ್ರೆ ಏಕವಾರ್ಷಿಕ ಸಸ್ಯಗಳು. ಪ್ಲಾಂಟ್ಸ್ ವಿಚ್ ಬಿಯರ್ ಫ್ಲವರ್, ಪ್ರೊಡ್ಯೂಸ್ ಫ್ರೂಟ್ಸ್ ಅಂಡ್ ಡೈ ಇನ್ ಎ ಇಯರ್ ಆರ್ ಎ ಸೀಸನ್. ಅಂದ್ರೆ ಯಾವ ಸಸ್ಯಗಳು ಒಂದೇ ಸೀಸನ್ ಅಥವಾ ಒಂದೇ ಇಯರ್ ಒಳಗಡೆ ಹುಟ್ಟತಾವು, ಬೆಳಿತಾವು, ಫ್ಲವರ್ ನ ಕೊಡ್ತಾವು ಅಂದ್ರೆ ಹೂವು ಬಿಡ್ತಾವು, ಕಾಯಿ ಬಿಟ್ಟು ಸತ್ತೋಗ್ತಾವು ಅಂದ್ರೆ ರಾಶಿ ಕೊಟ್ಟು ಸತ್ತೋಗ್ತಾವು. ಅಂತಾವ್ ಯಾವಪ್ಪ? ಜೋಳ, ಜೋವರ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ. ನೆಕ್ಸ್ಟ್ ವೀಟ್ ಅಂದ್ರೆ ಗೋಧಿ. ನೆಕ್ಸ್ಟ್ ಭತ್ತ ಅಂದ್ರೆ ಪ್ಯಾಡಿ. ನೆಕ್ಸ್ಟ್ ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ. ವೆಜಿಟೇಬಲ್ಸ್ ತರಕಾರಿಗಳು, ಕಾಟನ್ ಹತ್ತಿ. ಇವು ಒಂದು ಸೀಸನ್ ಅಥವಾ 1 ವರ್ಷ ಹುಟ್ಟಿ ನಮಗೆ ಬೆಳೆ ಕೊಟ್ಟು ತೀರ್ ಹೋಗ್ತಾವು ಅಂತ. ಇವಕ್ಕರ್ಕ ನಾವ್ ಏನಂತ ಕರಿತೀವಿ? ಆನ್ಯುವಲ್ಸ್. ಇದನ್ನ ನೀವು ಬಹಳ ವೆರಿ ವೆರಿ VIP ಅಂತ ಬರೀತೀವಿ. ವೆರಿ ವೆರಿ ಇಂಪಾರ್ಟೆಂಟ್. VIP ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತಾರಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ ಆನ್ಯುವಲ್ಸ್ ಮೇಲೆ. ಇದರೊಳಗೆ ಕೆಳಗೆ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವ್ದು ಆನ್ಯುವಲ್ಸ್ ಅಥವಾ ಯಾವ್ದು ಆನ್ಯುವಲ್ಸ್ ಅಲ್ಲ ಅಂತ ಇವಿಷ್ಟರೊಳಗಡೆನ ಕರೆಕ್ಟ್ ಆಗಿ ಬಾಯಿ ಹಾಟ್ ಬರ್ಬೇಕು. ಇವು ಜೋವರು, ವೀಟು, ಪ್ಯಾಡ್ ಇದನ್ನ ಗಟ್ಟಿ ಹೊಡಿಯೋಕ್ಕಿಂತ ನಾವು ಕೃಷಿ ಎಲ್ಲರೂ ಆಲ್ಮೋಸ್ಟ್ ಅಗ್ರಿಕಲ್ಚರ್ ರಿಲೇಟೆಡ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರ್ತೀರ. ಅಂದ್ರೆ ಸ್ವಲ್ಪ ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆ ನಾಲೆಡ್ಜ್ ಇರ್ತೈತಿ, ಒಕ್ಕಲ್ತನ ಬಗ್ಗೆ. ಜೋಳನ ಐತಲ್ಲ ಒಂದೇ ವರ್ಷದಾಗ ಬೆಳೆದು ಕಟಾವ್ ಮಾಡ್ತಾರಲ್ಲ, ಗೋಧಿನೂ ಕೂಡ. ಗೋಧಿ ಮತ್ತ ಭತ್ತ ಮತ್ತ ಕಾಟನ್ ಒಂದೇ ವರ್ಷದಾಗ ಬೆಳೆ ತೆಗಿತಾರಲ್ಲ, ಅದಕ್ಕೆ ನಾವು ಅವಕ್ಕೆ ಆನ್ಯುವಲ್ಸ್ ಅಂತ ಕರಿತೀವಿ. ಕುಂಬಳಕಾಯಿ ಮತ್ತು ತರಕಾರಿಗಳನ್ನು ಕೂಡ 4-5 ತಿಂಗಳದೊಳಗೆ ಒಂದು ಬೆಳೆ ಕೊಟ್ಟು ಹೋಗುತ್ತೆ. ನೆಕ್ಸ್ಟ್ ನೋಡಿ ಆನ್ಯುವಲ್ಸ್ ಅಂದ್ರೆ ಏನಂತ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬೈ ಆನ್ಯುವಲ್ಸ್. ಬೈ ಆನ್ಯುವಲ್ಸ್ ಇದನ್ನ ಪ್ರೊನೌನ್ಸ್ ಮಾಡೋದು ನನ್ನ ಜೊತೆ ಮಾಡ್ರಿ. ಬೈ ಆನ್ಯುವಲ್ಸ್. ಬೈ ಆನ್ಯುವಲ್ಸ್ ಅಂದ್ರೆ 2 ವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಅಂತ. ಹಂಗಂದ್ರೆ ಪ್ಲಾಂಟ್ಸ್ ವಿಚ್ ಲಿವ್ ಫಾರ್ 2 years ಆರ್ 2 seasons. 2 ಇಯರ್ ಅಥವಾ ಸೀಸನ್ ಆಗ್ಲಿ ಇಯರ್ ಆಗ್ಲಿ 2 ಇಯರ್ಸ್ ಅಥವಾ 2 ಸೀಸನ್ಸ್ಗೆ ಏನಂತ ಕರಿತೀವಿ? ಪ್ಲಾಂಟ್ಸ್ ವಿಚ್ ಲಿವ್ ಫಾರ್ 2 years ಆರ್ 2 seasons ಪ್ರೊಡ್ಯೂಸ್ ಫ್ಲವರ್, ಫ್ರೂಟ್ ಅಂಡ್ ಸೀಡ್ಸ್ ಅಂಡ್ ಡೈ. ಯಾವ ಪ್ಲಾಂಟ್ಸ್ಗಳು 2 ವರ್ಷ ಅಥವಾ 2 ಸೀಸನ್ ಬದುಕಿ ಹುಟ್ಟಿ ಹೂವು ಬಿಟ್ಟು, ಕಾಯಿ ಬಿಟ್ಟು, ಸೀಡ್ಸ್ ನ ಬಿಟ್ಟು ಸತ್ತೋಗ್ತಾವಲ್ಲ ಅಂತವಕ್ಕೆ ಏನಂತ ಕರಿತೀವಿ ನಾವು? ದ್ವೈವಾರ್ಷಿಕ ಸಸ್ಯಗಳು ಅಂತ. ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಮತ್ತೆ ಜಿಂಜರ್ ಮತ್ತೆ ಕ್ಯಾಬೇಜ್, ಶುಗರ್ ಕೇನ್, ಬೀಟ್ರೂಟ್. ಇವೇನಿವು 2 ವರ್ಷಗಳ ತನಕ ಅಂದ್ರೆ ಒಂದು ಸಲ ಕಟಾವ್ ಮಾಡಿದ್ಮೇಲೆ 2 ವರ್ಷದ ತನಕ ಇವೇನ್ ಮಾಡ್ತಾವು? ಸಸ್ಯಗಳು ಏನ್ ಕೊಡ್ತಾವು ನಮಗೆ? 2 ವರ್ಷ ಅಥವಾ 2 ಸೀಸನ್. 2 ವರ್ಷ ಅಂದ್ರೆ 2 ವರ್ಷ 12 ತಿಂಗಳು 24 ತಿಂಗಳಲ್ಲ, 2 ಸೀಸನ್ ಕೂಡ ಆಗಿರ್ಬೋದು. 1 ವರ್ಷಕ್ಕಿಂತ ಜಾಸ್ತಿ ಅಮೌಂಟ್ ಟೈಮ್ನ ಆಗಿರ್ಬೋದು. ಒಂದ್ ವೇಳೆ 12 ತಿಂಗಳು, 14 ತಿಂಗಳು, 18 ತಿಂಗಳ ಸಸ್ಯನೂ ಇರ್ತಾವ. ಅವಾಗ ನೋಡ್ರಿ ಕ್ಯಾರೆಟ್, ಶುಂಠಿ, ಗಜ್ಜರಿ, ಎಲೆಕೋಸು, ಕಬ್ಬು, ಬೀಟ್ರೂಟ್ ಇವನ್ನ ಕರೆಕ್ಟ್ ಆಗಿ ನೆನಪಿಡ್ಬೇಕು. ಯಾಕಂದ್ರೆ ಕ್ವಶನ್ ಕೇಳಬಹುದು ಏನಂತ, ಕೆಳಗೆ ಕೊಟ್ಟಿರುವ ಅಥವಾ ಇನ್ ದ ಗಿವನ್ ಆಪ್ಷನ್ಸ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಬೈ ಆನ್ಯುವಲ್ ಅಥವಾ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಬೈ ಆನ್ಯುವಲ್ ಅಂತ. ಕೆಳಗೆ ಕೊಟ್ಟಿರುವ ಸಸ್ಯಗಳಲ್ಲಿ ಯಾವುದು ದ್ವೈವಾರ್ಷಿಕ ಸಸ್ಯಗಳು, ಯಾವುದು ಏಕವಾರ್ಷಿಕ ಸಸ್ಯಗಳು, ಅವುಗಳಿಗೆಲ್ಲ ಏನಂತ ಕರಿತೀವಿ ನಾವು? ಅದರೊಳಗಡೆ ನೀವು ಕ್ಯಾರೆಟ್, ಜಿಂಜರ್, ಕ್ಯಾಬೇಜ್ ಅಂತ ಕೊಟ್ಟು ಒಂದು ಕಾಟನ್ ಅಂತ ಕೊಡ್ಬೋದು. ಈ ಕಾಟನ್ ನಾವು ರೂಲ್ ಔಟ್ ಮಾಡ್ಬೇಕು, ಯಾಕಂದ್ರೆ ಅದು ಆನ್ಯುವಲ್ಸ್, ಅದು ಒಂದೇ ವರ್ಷ ಏಕವಾರ್ಷಿಕ ಸಸ್ಯ ಅದು ಅಂತ. ನೆಕ್ಸ್ಟ್ ನೋಡ್ರಿ ಮೂರನೇದು ಏನಂತೈತಿ? ಪೆರೆನಿಯಲ್ಸ್ ಅಂತ ಐತಿ. ಹಂಗಂದ್ರೆ ಪೆರೆನಿಯಲ್ಸ್ ಅಂದ್ರೆ ಏನು? ಪೆರೆನಿಯಲ್ಸ್ ಅಂದ್ರೆ ಬಹುವಾರ್ಷಿಕ ಸಸ್ಯಗಳು. ಬಹುವಾರ್ಷಿಕ ಸಸ್ಯಗಳಂದ್ರೆ ಪ್ಲಾಂಟ್ಸ್ ವಿಚ್ ಲಿವ್ ಫಾರ್ ಮೆನಿ ಇಯರ್ಸ್ ಅಂಡ್ ಕೀಪ್ ಪ್ರೊಡ್ಯೂಸಿಂಗ್ ಫ್ಲವರ್, ಫ್ರೂಟ್ ಅಂಡ್ ಸೀಡ್ಸ್. ಪ್ಲಾಂಟ್ಗಳು, ಯಾವ ಸಸಿಗಳು ಅಥವಾ ಯಾವ ಮರಗಳು ಅಂತ ಕರಿತೀವಿ ನಾವು ಇವನ್ನ, 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳವರೆಗೆ ಬದುಕಿ ಮತ್ತೆ 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳವರೆಗೆ ಫ್ರೂಟ್ಸ್ ನ ಬಿಯರ್ ಮಾಡಿ, ಫ್ಲವರ್ಸ್ ನ ಬಿಯರ್ ಮಾಡಿ. ಬಿಯರ್ ಅಂದ್ರೆ ಹೂವು ಬಿಟ್ಟು, ಕಾಯಿ ಬಿಟ್ಟು, ಹಣ್ಣು ಬಿಟ್ಟು, ಸೀಡ್ಸ್ ನ ಬಿಟ್ಟು ಬೆಳೆ ಜಾಸ್ತಿ ಕೊಡ್ತಿರ್ತಾವ. ಅಂದ್ರೆ 2 ವರ್ಷಕ್ಕಿಂತ ಜಾಸ್ತಿ ಕೊಡ್ತಾವ. ಒಂದು ಸಲ ಹಚ್ಚಿದ್ರೆ ಸಾಕು 2-3 ವರ್ಷ, 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಇಂಥವೆಲ್ಲ ಏನಂತ ಕರಿತೀವಿ ನಾವು? ಪೆರೆನಿಯಲ್ಸ್ ಅಂತ ಕರಿತೀವಿ, ಬಹುವಾರ್ಷಿಕ ಸಸ್ಯಗಳು. ಇದನ್ನ ನಾವು ತೋಟಗಾರಿಕೆ ಒಳಗೆ ಮಾಡ್ತೀವಿ. ಗಿಡ ಹಚ್ಚಿಬಿಟ್ರೆ ಒಂದ್ 4-5 ವರ್ಷ ಬಿಟ್ರೆ ಅವು ಕಾಯಿ ಒಂದು 20-30 ವರ್ಷ ಅಥವಾ ಒಂದು 50 ವರ್ಷ ತನಕ ಅವೇನ್ ಕೊಡ್ತಾವು? ಕಾಯಿ ಕೊಡ್ತಾವು. ಮ್ಯಾಂಗೋ ನೋಡ್ರಿ, ಮ್ಯಾಂಗೋ ಒಂದು 5 ರಿಂದ 6 ವರ್ಷ ಬೇಕು ಸಸಿ ಬಂದ್ ಗಿಡದ ಮರ ಹಾಕಕ್ಕ. ಅದಾದ್ಮೇಲೆ ಏನಾಗುತ್ತಾ?
ಅದು ಹಣ್ಣು ಕೊಡ್ತಾ ಹೋಗುತ್ತೆ. ಜವಾರಿ ಮ್ಯಾಂಗೋ ಅಂತಂದ್ರೆ ಜವಾರಿ ಹಣ್ಣುಗಳು. ಒಂದು ವೇಳೆ ಹೈಬ್ರಿಡ್ ಆದ್ರೆ ಮಿನಿಮಮ್ 2 ವರ್ಷ ಬೆಳೆಯೋಕೆ ಬೇಕು, ಅದಾದ್ಮೇಲೆ ಅದು ಕಾಯಿ ಕೊಡಕ್ ಹೋಗುತ್ತೆ. ನೆಕ್ಸ್ಟ್ ಲೆಮನ್, ನಿಂಬೆ ಹಣ್ಣುಗಳು ಕೂಡ, ನಿಂಬೆ ಹಣ್ಣಿಗೆ ಮಿನಿಮಮ್ ಒಂದು 4-5 ವರ್ಷ ಬೇಕು, ಅದಾದ್ಮೇಲೆ ಅದು ಹಣ್ಣು ಕೊಡುತ್ತೆ. ಕೋಕೋನಟ್ 7 ವರ್ಷ ಬೇಕಿದೆ. ಕೋಕೋನಟ್ ಬೆಳಿಬೇಕಂದ್ರೆ 7 ವರ್ಷ ಆದ್ಮೇಲೆ ಅದು ಫಸ್ಟ್ 8ನೇ ವರ್ಷಕ್ಕ ತನ್ನ ಕಾಯಿ ಬಿಡ್ತೈತಿ. ನೆಕ್ಸ್ಟ್ ನೀಮು, ಬೇವು ಕೂಡ, ಬೇವು 4-5 ವರ್ಷ ತನಕ ಒಂದು ಕಾಯಿ ಕಾಣಲ್ಲ ನೀವು. ಅದಾದ್ಮೇಲೆ ಜಾಕ್ ಫ್ರೂಟ್ ಸೇಮ್ ಅದೇ ತರ. ಅರೇಕಾ ನಟ್ ಅಂದ್ರೆ ಅಡಿಕೆ. ಆಲ್ಮೋಸ್ಟ್ ಹಣ್ಣಿನ ಸಸ್ಯಗಳದಾವಲ್ಲ, ಹಣ್ಣುಗಳು ಎಲ್ಲವೂ ಪೆರೆನಿಯಲ್ಸ್ ಅಂದ್ರೆ ಜಾಸ್ತಿ ವರ್ಷ ನಮ್ಗ ಹಣ್ಣು ಕೊಡ್ತಾವು. ಅದನ್ನ ನಾವು ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ನೀವು ಆನ್ಯುವಲ್ಸ್ ಏಕವಾರ್ಷಿಕ ಸಸ್ಯಗಳು ಯಾವ್ಯಾವು, ಜೋಳ, ರಾಗಿ, ಗೋಧಿ, ಅಕ್ಕಿ, ಇವನ್ನೆಲ್ಲ ಇಲ್ಲೇ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬೈ ಆನ್ಯುವಲ್ಸ್ ಯಾವ್ಯಾವು, ನೆಕ್ಸ್ಟ್ ಪೆರೆನಿಯಲ್ಸ್ ಯಾವ್ಯಾವು, ಅದನ್ನ ನೋಡಿ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೋರಿ. ಪದೇ ಪ್ರಾಕ್ಟೀಸ್ ಮಾಡ್ರಿ. ಇದ್ರ ಮೇಲೆ ನಾನು ಒಂದಿಷ್ಟು 20-25 ಕ್ವಶನ್ಸ್ ನೋಡೋಣ ಅಂತ, ಕ್ವಿಜ್ ಅಂತ ಕಂಡಕ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ಅಪಾರ್ಟ್ ಫ್ರಮ್ ಲೈಫ್ ಸ್ಪ್ಯಾನ್, ಮತ್ತೆ ಲಾಸ್ಟ್ ಐತಿ ಇದು ಪಾಠದ ಕೊನೆ ಘಟ್ಟ. ಏನಂತ, ಅಪಾರ್ಟ್ ಫ್ರಮ್ ಲೈಫ್ ಸ್ಪ್ಯಾನ್ ಬಿಟ್ಟು ಪ್ಲಾಂಟ್ಸ್ ಫಾರ್ ಕ್ಲಾಸಿಫೈಡ್ ಆನ್ ದಿ ನೇಚರ್ ಆಫ್ ಸೀಡ್, ಲೀಫ್, ಮೋನೋಕಾಟಿಲೆಡಾನ್ಸ್ ಅಂಡ್ ಡೈಕಾಟಿಲೆಡಾನ್ಸ್. ಇದನ್ನ ನೋಡಿ ಏನಪ್ಪಾ ಇದು ಓದಕ್ ಬರಲ್ಲ ಅಂತ ತಿಳ್ಕೊಬೇಡ್ರಿ. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇದೇನಂತ, ಮೋನೋಕಾಟಿಲೆಡಾನಸ್, ಇದೇನಿದು ಡೈಕಾಟಿಲೆಡಾನಸ್. ಇದನ್ನ ನಾವು ಶಾರ್ಟ್ ಫಾರ್ಮ್ ಒಳಗಡೆ ಮೋನೋಕಾಟ್ ಅಂತ ಕರಿತೀವಿ, ಮತ್ತೆ ಡೈಕಾಟ್ ಅಂತ ಕರಿತೀವಿ. ಹಂಗಂದ್ರೆ ಮೋನೋಕಾಟ್ ಅಂದ್ರೆ ಏನು, ಮತ್ತೆ ಡೈಕಾಟ್ ಅಂದ್ರೆ ಏನು ಅಂತ. ಮೋನೋಕಾಟ್ ಅಂತಂದ್ರೆ ಒಂದೇ ದಳಗಿರ್ತಾವ. ಯಾವ ತರ ಅಂತಂದ್ರೆ, ಈಗ ನೋಡ್ರಿ, ಅಕ್ಕಿ ತಗೋರಿ, ರಾಗಿ ತಗೋರಿ, ಜೋಳ ತಗೋರಿ, ಮತ್ತೆ ಗೋಧಿ ತಗೋರಿ. ಅದನ್ನ ನೀವು ಜಜ್ಜಿದ್ರೆ ಪುಡಿ ಪೌಡರ್ ಆಗುತ್ತಲ್ಲ, ಅವು 2 ಪೀಸ್ ಆಗ್ತಾವ. ಯಾವ ತರ 2 ಪೀಸು ಅಂತ, ನೀವು ಈಗ ಶೇಂಗಾ ತಗೋರಿ, ಶೇಂಗಾ ಅಂದ್ರೆ ಗೊತ್ತಲ್ಲ, ಗ್ರೌಂಡ್ ನಟ್, ಅಥವಾ ಕಡಲೆ ತಗೋರಿ, ಕಡಲೆ, ಬೆಂಗಾಲ್ ಗ್ರಾಮ್ಸ್ ಅಂತ ಕರಿತೀವಿ. ಇವನ್ನ ನೀವು 2 ಪೀಸ್ ಮಾಡಿದ್ರ ಬ್ಯಾಳೆ ಆಗ್ತಾವ. ಶೇಂಗಾ ಸಣ್ಣ 2 ಪೀಸ್ ಆಗ್ತಾವ, ಈಗ ಓಪನ್ ಮಾಡ್ಬೋದು. ಕಡ್ಲಿ ನಿಂಗೆ ಓಪನ್ ಮಾಡಿದ್ರೆ 2 ಪೀಸ್ ಆಗ್ತಾವ, ಅಥವಾ ಜಜ್ಜಿದ್ರೆ 2 ಪೀಸ್ ಆಗ್ತಾವ. ಅವಕ್ಕ ನಾವು ಡೈಕಾಟಿಲೆಡಾನಸ್ ಮತ್ತೆ ಮೋನೋಕಾಟಿಲೆಡಾನಸ್ ಅಂತೀವಿ. ಒಂದೇ ಪೀಸ್ ಆತಂದ್ರ, ಅಥವಾ ಪೀಸ್ ಆಗ್ಲೇ ಇಲ್ಲ ಅಂತಂದ್ರೆ, ಒಂದೇ ಫುಲ್ ಇತ್ತಂದ್ರೆ ಅದಕ್ಕೆ ಮೋನೋಕಾಟ್, ಮತ್ತೆ 2 ಪೀಸಸ್ ಆದ್ವು ಅಂತಂದ್ರೆ ಡೈಕಾಟು ಅಂತ ಕರಿತೀವಿ. ಅಂದ್ರೆ ಡೈಕಾಟಿಲೆಡಾನಸ್. ಇದು ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಬಹಳ ಕ್ವಶನ್ಸ್ ವೇರಿ ಆಗ್ತಾವ. ಹಂಗಂದ್ರೆ ಈ ತರ ಯಾಕೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು? ಹಿಂಗತೆ ನಾವು ಒಂದ್ರೊಳಗೆ ಓದಿಬಿಟ್ರೆ ಮುಗಿತಲ್ಲ, ಕರೆಕ್ಟ್ ಬಂದ್ಬಿಡ್ಬೇಕಲ್ಲ. ಮತ್ತೆ ಯಾಕೆ ಮೋನೋಕಾಟ್ಸು, ಮತ್ತೆ ಯಾಕೆ ಡೈಕಾಟ್ಸು ಅಂತ. ಯಾಕೆ ಅಂತಂದ್ರೆ, ಈ ಮೋನೋಕಾಟಿಲೆಡಾನಸ್ ಪ್ಲಾಂಟ್ಸಿನ ಲೀವ್ಸು, ಇದ್ರ ಲೀವ್ಸು ಬಹಳ ವೇರಿ ಆಗ್ತಾವ. ಯಾವ ತರ ಅಂತಂದ್ರ, ಈಗ ನೋಡಿ, ಮೋನೋಕಾಟಿಲೆಡಾನಸ್ ಪ್ಲಾಂಟ್ ಯಾವ್ದು, ಸಜ್ಜಿ ತಗೋಣ, ಅಥವಾ ಜೋಳ ತಗೋಣ, ಅಥವಾ ರಾಗಿ ತಗೋಣ, ಅಥವಾ ಗೋಧಿ ತಗೋಣ. ಅದು ಒಂದು ಚಿಕ್ಕ ಗಂಟು ಇದ್ದಂಗೆ ಇರ್ತೈತಿ. ಎಲೆ ಯಾವ ತರ, ಸ್ವಲ್ಪ ಉದ್ದ ಎಲೆ ಇರ್ತೈತಲ್ಲ, ಇದು ಉದ್ದ ಎಲೆ ಇರ್ತೈತಿ. ಈ ತರ ಉದ್ದ ಎಲೆ ಜೋಳದ ಒಂದು ವೇಳೆ. ಆದರೆ ಶೇಂಗಾ ಎಲೆ ತಗೋರಿ, ಕಡ್ಲಿ ಎಲೆ ತಗೋರಿ, ಚಿಕ್ಕ ಎಲೆಗಳಿರ್ತಾವ. ಒಂದು ವೇಳೆ ಚಿಕ್ಕ ಎಲೆಗಳು, ಆ ಎಲೆಗಳನ್ನು ತೆಗೆದು ನೋಡಿದಾಗ ಆ ಎಲೆಗಳ ಹಿಂದಿನ ಭಾಗದಲ್ಲಿ ಒಂದೇ ಒಂದು ಸಿಂಗಲ್ ಲೈನ್ ಇರ್ತೈತಿ, ಉದ್ದ ಇರ್ತಾವ ಎಲೆಗಳು. ಈ ಎಲೆಗಳು ಯಾವ ತರ ಇರ್ತಾವು, ಇದನ್ನ ನೀವು ಝೂಮ್ ಮಾಡಿ ನೋಡಿದಂದ್ರ ಈ ಎಲೆಗಳ ಹಿಂದ್ಗಡೆ ಈ ತರ ಪ್ಯಾಟರ್ನ್ಸ್ ಇರ್ತಾವ. ಈ ಎಲೆಗಳಷ್ಟೇ ಅಲ್ಲ, ಮತ್ತ ರೂಟ್ಗಳು ಕೂಡ. ಈ ರೂಟ್ಸ್ ಇರ್ತಾವಲ್ಲ, ಚಿಕ್ಕ ಒಂದೊಂದೇ ಹಿಂಗ ಡಿಫ್ರೆಂಟ್ ಟೈಪ್ ರೂಟ್ಸ್ ಇರ್ತಾವ. ಅಂದ್ರೆ ಇವೆಲ್ಲ ಐತಲ್ಲ, ಈಗ ಇಲ್ಲಿ ನೋಡ್ರಿ, ಈ ರೂಟ್ಸ್ ನ ಉಪಯೋಗ ಮಾಡೋಣ. ರೂಟ್ಸ್ ಇವು ಕಾಂಡಕ್ಕೈತಲ್ಲ, ಈ ತರ ರೂಟ್ಸ್ ಇರ್ತಾವ. ಇದಕ್ಕ ಫೈಬ್ರಸ್ ರೂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೈತಲ್ಲ, ಒಂದೇ ಒಂದು ತಾಯಿ ಬೇರು ಇರ್ತೈತಿ. ಇದಕ್ಕ ಆ ತಾಯಿ ಬೇರಿಗೆ ಚಿಕ್ಕ ಸಣ್ಣ ರೂಟ್ಸ್ ಇರ್ತಾವ. ಇದನ್ನ ನೀವು ಹೈಯರ್ ಕ್ಲಾಸಸ್ ಒಳಗಡೆ ಕಲಿತೀರಿ. ಏನಂತ, ಈ ಚಿಕ್ಕ ರೂಟ್ಸ್, ಇದಕ್ಕೆ ಯಾವ ಡೈಕಾಟಿಲೆಡಾನಸ್ ಇರ್ತಾವ. ಈ ಡಿಫ್ರೆನ್ಸ್ ಇದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಪ್ಲಾಂಟ್ಸ್ ನ ಮೋನೋಕಾಟ್ ಮತ್ತೆ ಡೈಕಾಟ್ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮತ್ತೆ ಲೀವ್ಸ್ ಕೂಡ, ಇಲ್ಲಿ ಉದ್ದ ಲೀವ್ಸ್ ಇರ್ತಾವ, ಇಲ್ಲಿ ಚಿಕ್ಕ ಲೀವ್ಸ್ ಅಥವಾ ಲೀವ್ಸ್ ಇದ್ರೂ ಅದರೊಳಗಡೆ ಈ ತರ ಪ್ಯಾಟರ್ನ್ಸ್ ಇರ್ತಾವು ಅಂತ. ನೆಕ್ಸ್ಟ್ ನೋಡ್ರಿ, ಮೋನೋಕಾಟಿಲೆಡಾನಸ್ ಹ್ಯಾಸ್ ಓನ್ಲಿ 1 ಕಾಟಿಲೆಡಾನ್. ಅಂದ್ರೆ ಪೂರ್ತಿ ಒಂದೇ ಬೀಜಗಳೊಳಗಡೆ ಒಂದೇ ಇರ್ತೈತಿ. ಅದನ್ನ ನಾವು ಒಂದೇ ಬೀಜದಳ ಅಂತ ಕರಿತೀವಿ. ಯಾವ್ದನ್ನ, 1 ಕಾಟಿಲೆಡಾನ್ ಅಂದ್ರೆ ಒಂದು ಬೀಜದಳ. ಇದನ್ನ ನಾವು ಸೀಡ್ ಲೀಫ್ ಅಂತಾನು ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೋರಿ. ನೆಕ್ಸ್ಟ್ ಡೈಕಾಟಿಲೆಡಾನಸ್ ಪ್ಲಾಂಟ್ ಸೀಡ್ ಹ್ಯಾಸ್ 2 ಕಾಟಿಲೆಡಾನ್ಸ್. ಅಂದ್ರೆ ಸೀಡ್ ಲೀಫ್, 2 ಸೀಡ್ ಲೀಫ್ ಇರ್ತಾವ. ಇದನ್ನ 2 ಬೀಜದಳ
ಬೀಜ ದಳಗಳು ಅಂತ ಕರಿತೀವಿ. ಇದನ್ನ ಪೂರ್ತಿ ನೋಟ್ ಮಾಡ್ಕೋಬೇಕು. ಇದರೊಳಗಡೆ ಎಕ್ಸಾಂಪಲ್ ಜೋವರ್, ರಾಗಿ, ವೀಟ್, ಪ್ಯಾಡಿ ಮತ್ತು ಮಿಲೆಟ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಹಾರ್ಸ್ ಗ್ರಾಮ್, ಗ್ರೌಂಡ್ ನಟ್, ರೆಡ್ ಗ್ರಾಮ್, ಬೆಂಗಾಲ್ ಗ್ರಾಮ್, ಬ್ಯಾಕ್ ಗ್ರಾಮ್. ಇದರಲ್ಲೇ ಕನ್ನಡ ಹಾರ್ಸ್ ಗ್ರಾಮ್ ಅಂದ್ರೆ ಹುರುಳಿಕಾಳು, ಗ್ರೌಂಡ್ ನಟ್ ಅಂದ್ರೆ ಶೇಂಗಾ, ತೊಗರಿ, ಕಡ್ಲೆ ಮತ್ತು ಉದ್ದಿನ ಬೇಳೆ, ಉದ್ದು ಅಂತ ಅವನ್ನೆಲ್ಲ ಹೊಡೆದಾಗ ಅದರೊಳಗಡೆ ಎರಡೆರಡು ಭಾಗಗಳಾಗಿ ಹೊಡಿತಾವು ಅಂತ. ಇದನ್ನ ನಾವು ಏನಂತ ಕರಿತೀವಿ, ಮೋನೋಕಾಟಿಲೆಡನ್ ಮತ್ತೆ ಡೈಕಾಟಿಲೆಡನ್ ಬೇಸ್ಡ್ ಆನ್ ಸೀಡ್ ಸ್ಟ್ರಕ್ಚರ್ ಮೇಲೆ ಕ್ಲಾಸಿಫಿಕೇಶನ್ ಮಾಡೀವಿ. ನೆಕ್ಸ್ಟ್ ನೋಡ್ರಿ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಾವು ಇದನ್ನ ಕಲ್ಕೊಂಡ್ವಿ. ಹಂಗಂದ್ರ plants and animals are two important components of the environment, but nowadays number of plants and animals decreasing. ಇದು ಬಹಳ ಅಚ್ಚರಿಯಾದ ಸಂಗತಿ. ಯಾಕಂದ್ರೆ ನಾವು ನಮ್ಮ ಮ್ಯಾನ್ಸ್ನ ಗ್ರೀಡ್ ಅಥವಾ ಗ್ರೀಡ್ ಅಂದ್ರ ನಮ್ಮ ದುರಾಸೆ ಸಲುವಾಗಿ ನಾವು ಎಷ್ಟೋ ಪ್ರಾಣಿಗಳನ್ನ ಬೇಟೆಯಾಡಕತ್ತೀವಿ, ಎಷ್ಟೋ ಗಿಡಗಳನ್ನ ಕಡ್ದಾಕತ್ತೀವಿ. ಅದು ಆಗಬಾರ್ದಿತ್ತು. ಯಾಕಂದ್ರೆ ಎನ್ವಿರಾನ್ಮೆಂಟ್ ಒಳಗಡೆ ಬ್ಯಾಲೆನ್ಸ್ ಅನ್ನೋದು ಇರುತ್ತಲ್ಲ, ಅದು ನಾವು ನಮ್ಮ ಜೀವಕ್ಕೆ ಹೆಂಗ್ ಬೆಲೆ ಕೊಡ್ತೀವಿ ನೋಡಿ, ಇನ್ನೊಬ್ಬ ಜೀವಕ್ಕೆ ಅಥವಾ ಇನ್ನೊಂದು ಪ್ರಾಣಿಯ ಜೀವಕ್ಕೆ, ಇನ್ನೊಂದು ಪಕ್ಷಿಯ ಜೀವಕ್ಕೆ ಅಷ್ಟೇ ಬೆಲೆಯನ್ನು ಕೊಟ್ಟಾಗ ಆ ಎನ್ವಿರಾನ್ಮೆಂಟ್ ಅಲ್ಲಿ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ನಾವು ಮೇಂಟೈನ್ ಮಾಡ್ತೀವಿ. ಒಂದು ವೇಳೆ ಪ್ಲಾಂಟ್ಸ್ ಕಡಿಮೆ ಆದವು, ನಂಬರ್ ಆಫ್ ಪ್ಲಾಂಟ್ಸ್ ಅಥವಾ ನಂಬರ್ ಆಫ್ ಅನಿಮಲ್ಸ್ ಕಡಿಮೆ ಆದವು ಅಂದ್ರ ಆಗತ್ತೆ. ಕಡಿಮೆ ಆಗೋದ್ರಿಂದ ಏನಾಗುತ್ತಾ, ಎನ್ವಿರಾನ್ಮೆಂಟ್ ಅಲ್ಲಿ ಬ್ಯಾಲೆನ್ಸ್ ತಪ್ಪೋಗುತ್ತಾ. ಅಂದ್ರೆ ಒಂದು ಜೀವಿ ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ ಕಡಿಮೆ ಆಯ್ತಂದ್ರೆ ಅದು ಆಟೋಮೆಟಿಕಲಿ ಇನ್ನೊಂದು ಜೀವಿಗಟ್ಟ ಅಫೆಕ್ಟ್ ಆಗುತ್ತಾ. ಆದ್ರಿಂದ ಇನ್ನೊಂದು ಜೀವಿಗಳು ಬದುಕಿರೋದು ಡೆವಲಪ್ಮೆಂಟ್ ಅಥವಾ ಡಿಪೆಂಡೆಂಟ್ ಆಗಿರ್ತಾವ ಆ ಲೈಫ್. ಹಂಗಂದ್ರೆ ಯಾವ ತರ, ಈಗ ಪ್ಲಾಂಟ್ಸ್ ಏನಾದ್ರು ಕಡಿದ್ರು ಅಂತಂದ್ರೆ ಅದ್ರ ಮೇಲೆ ಫಾರೆಸ್ಟ್ ಹೋಯ್ತು ಅಂತ ತಿಳ್ಕೊರಿ. ಆ ಫಾರೆಸ್ಟ್ ಮೇಲೆ ಎಷ್ಟೊಂದು ಅನಿಮಲ್ಸ್ ಮತ್ತೆ ಬರ್ಡ್ಸ್ ಬದುಕಿರ್ತಾವಲ್ಲ, ಆ ಅನಿಮಲ್ಸ್ ಮತ್ತೆ ಬರ್ಡ್ಸ್ ಏನಾಗ್ತಾವು, ಸತ್ತೋಗ್ತಾವು. ಅವಕ್ಕೆ ಇರಾಕ ಜಾಗ ಇಲ್ಲಾರ್ದಂಗ ಆಗುತ್ತೆ. ಹಂಗಂತ ಮತ್ತೆ ವಲಸೆ ಹೋಗಕ್ ಸ್ಟಾರ್ಟ್ ಮಾಡ್ತಾವ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇಸ್ ಅ ನೀಡ್ ಆಫ್ ದಿ ಡೇ. ಅಂದ್ರೆ ಪ್ರೊಟೆಕ್ಷನ್, ಪ್ಲಾಂಟ್ಸ್ ನ ಪ್ರೊಟೆಕ್ಷನ್ ಮತ್ತೆ ಅನಿಮಲ್ಸ್ ನ ಪ್ರೊಟೆಕ್ಷನ್ ಮಾಡ್ಲೇಬೇಕು. ಯಾಕೆ ನಾವು ಅದನ್ನ ಪ್ಲಾಂಟ್ಸ್ ಮತ್ತೆ ಪ್ರೊಟೆಕ್ಷನ್, ಅನಿಮಲ್ಸ್ ನ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಫಾರ್ ರೇನ್, ಮಳೆ ಸಲುವಾಗಿ, ಫಾರ್ ಫುಡ್, ಫಾರ್ ಫ್ಯೂಚರ್ ಜನರೇಷನ್. ಮಳೆ ಬೇಕು ಅಂತಂದ್ರೆ ಗಿಡಗಳು ಇದ್ರೆ ಮಳೆ ಬರ್ತದೆ. ಯಾಕಂದ್ರೆ ಗಿಡಗಳು ಏನ್ ಮಾಡ್ತಾವು, ಏರಿಯಾದ ಜಾಗನ ಕೂಲ್ ಡೌನ್ ಮಾಡಿಟ್ಕೊಂತಾವ್. ಟೆಂಪರೇಚರ್ ಎಲ್ಲಿ ಗಿಡ ಇರ್ತಲ್ಲ ಅಲ್ಲಿ ಸ್ವಲ್ಪ ತಂಪಿರ್ತೈತಿ. ಪ್ಲಸ್ ಗಿಡಗಳು ಹೋಗುವಂತ ಗಾಳಿನ ತಡೆಗಟ್ತಾವ. ಅವಾಗ ಮೋಡಗಳು ಮುಂದೆ ಚಲಿಸೋದ ನಿಂತ್ಕೊಂತತಿ, ಮಳಿ ಆಗುತ್ತಾ. ನೆಕ್ಸ್ಟ್ ಫಾರ್ ಫುಡ್, ಪ್ಲಾಂಟ್ಸ್ ಇಲ್ಲ ಅಂದ್ರೆ ಫುಡ್ ನಮ್ಗೆ ಯಾರು ತಂದ್ಕೊಡ್ಬೇಕು. ಮತ್ತೆ ಫಾರ್ ಫ್ಯೂಚರ್ ಜನರೇಷನ್ಸ್, ಮುಂದೆ ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳಿಗೆ ಈ ತರ ಒಂದು ಪ್ಲಾಂಟ್ ಇತ್ತು, ಈ ತರ ಒಂದು ಅನಿಮಲ್ ಇತ್ತು, ಟೈಗರ್ನ ನಾವು ಫೋಟೋದೊಳಗೆ ತೋರ್ಸಂಗ ಆಗ್ಬಾರ್ದು, ವಿಡಿಯೋದೊಳಗೆ ತೋರ್ಸಂಗ ಆಗ್ಬಾರ್ದು. ಹಂಗೇನ್ರ ಆಗ್ಬಾರ್ದು ಅಂದ್ರ ಏನು, ನಮ್ಮ ಗ್ರೀಡ್ ಸಲುವಾಗಿ ನಾವು ಇನ್ನೊಂದು ಜೀವಿಗಳಿಗೆ ಹಾನಿ ಮಾಡೋದನ್ನ ನಿಂದಿರಿಸಬೇಕು ಅಂತ ಈ ಇದ್ರೊಳಗಡೆ ಕೊಟ್ಟಾರ, ಪಾಠದೊಳಗೆ ಕೊಟ್ಟಾರ. ಇಂಪಾರ್ಟೆನ್ಸ್ ಆಫ್ ಅನಿಮಲ್ಸ್ ಪ್ರೊಟೆಕ್ಷನ್. ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನ ಪ್ರೊಟೆಕ್ಷನ್ ಮಾಡಕ ಏನು ಇಂಪಾರ್ಟೆಂಟ್ ಅಂತ ಇಲ್ಲಿ ನೋಡ್ರಿ. ಒಂದು ಚಿಕ್ಕ ಸ್ಟೋರಿ ಐತಿ. ಎಲ್ಲಿ, ಬಾರ್ನಿಯೋ ಅನ್ನೋ ಒಂದು ಊರೊಳಗಡೆ ಏನಾಯ್ತಂತಂದ್ರ, ಬಾರ್ನಿಯೋ ಅನ್ನೋ ಊರೊಳಗಡೆ ನೊಣಗಳ ಕಾಟ ಜಾಸ್ತಿ ಇದ್ದು, ಫ್ಲೈಸ್. ಹೌದಾ, ನಮಗೂ ಫ್ಲೈಸ್ ಅಂದ್ರೆ ಬಹಳ ಇರಿಟೇಟ್ ಆಗುತ್ತಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಈ ಫ್ಲೈಸಿಗೆ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ವಿಷ ಕೊಟ್ಟು ಸಾಯಿಸಿದ್ರು. ಇನ್ಸೆಕ್ಟಿಸೈಡ್ಸ್ ನ ಸ್ಪ್ರೇ ಮಾಡಿ ಇವನ್ನೆಲ್ಲ ಕಿಲ್ ಮಾಡಿದ್ರು. ಕಿಲ್ ಅಂದ್ರೆ ಸಾಯಿಸಿದ್ರು. ಆಗ ಏನಾಯ್ತು, ಈ ಫ್ಲೈಸ್ ಅದಾವಲ್ಲ, ಎಲ್ಲಾ ಫ್ಲೈಸ್ ಸತ್ತೋಗ್ಬಿಟ್ಟು. ಈ ಫ್ಲೈಸ್ ನ ಸತ್ತೋಗದಾಗ ಇಲ್ಲಿ ಇದನ್ನ ನಂಬಿಕೊಂಡು ಬದುಕಿದ್ವಲ್ಲ, ಯಾವ ಹಲ್ಲಿಗಳು ಅಂದ್ರೆ ಲಿಸಾರ್ಡ್ಸ್. ಈ ಲಿಸಾರ್ಡ್ಸ್ ಏನ್ ಮಾಡಿದ್ವು, ಈ ಸತ್ತ ಫ್ಲೈಸ್ನೇ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಯಾಕಂದ್ರೆ ಸತ್ತೋಗದವಲ್ಲ, ಆದ್ರೆ ಆ ಸತ್ತ ಫ್ಲೈಗಳಿಗೆಲ್ಲ ಒಳಗಡೆ ಏನಿತ್ತು, ವಿಷ ಇತ್ತು. ಆ ವಿಷ ಏನಾಯ್ತು ಇವಾಗ, ಆ ವಿಷ ಏನಾಯ್ತಂದ್ರೆ ಈಗ ಹಲ್ಲಿಗಳ ಬಾಯಿಗೆ ಬಂದು ಸೇರಿತು. ಹೌದಾ, ಹಲ್ಲಿಗಳ ಬಾಯಿಗೆ ಬಂದು ಸೇರಿದಾಗ ಇವಕರ ಮೂವ್ಮೆಂಟ್ ಅಂದ್ರ ಫಾಸ್ಟ್ ಆಗಿ ಹೋಗ್ತಿದ್ವಲ್ಲ, ಅವು ಮೂವ್ಮೆಂಟ್ ಸ್ಲೋ ಆಯ್ತು. ಅವಾಗ ಈ ಹಲ್ಲಿಗಳ ಸ್ಲೋ ಆದವಲ್ಲ, ಇದನ್ನ ತಿಂದು ಏನ್ ಮಾಡಿದ್ವು, ಎಲ್ಲ ಕ್ಯಾಟ್ಸ್ ಏನ್ ಮಾಡಿದ್ವು, ಇದನ್ನ ತಿನ್ನಕ್ ಸ್ಟಾರ್ಟ್ ಮಾಡಿಬಿಟ್ಟು. ಇದನ್ನ ತಿನ್ನಕ್ ಸ್ಟಾರ್ಟ್ ಮಾಡಿ ಕ್ಯಾಟ್ಸ್ ಕೂಡ ಸತ್ತೋದು, ಕಿಲ್ ಆಗ್ಬಿಟ್ಟು. ಯಾವ್ದ್ರ ಸಲುವಾಗಿ ಯಾಕಂದ್ರ, ಈಗ ನೋಡ್ರಿ, ಫಸ್ಟ್ ವಿಷ ಇತ್ತೇನ, ಈ ವಿಷ ಇತ್ತಲ್ಲ, ಇದನ್ನ ಗ್ರೀನ್ ಕಲರ್ ಮುಖಾಂತರ ನೋಡೋಣ. ಈ ವಿಷ ಇತ್ತಲ್ಲ, ಈ ವಿಷನ ಫ್ಲೈಸ್ ಇಂದ ಸಾಯಿಸಿದ್ವಿ ನಾವು. ಆ ಫ್ಲೈಸ್ ನ ತಿಂದು ಹಲ್ಲಿಗಳ ಸತ್ತೋದು, ಆ ಹಲ್ಲಿಗಳನ್ನ ತಿಂದು ಕ್ಯಾಟ್ಸ್ ಗಳು ಸತ್ತೋದು. ಆ ಕ್ಯಾಟ್ಸ್ ಗಳು ಏನ್ ಮಾಡ್ತಿದ್ವು ಗೊತ್ತಾ, ರ್ಯಾಟ್ಸ್ ನ ನಮ್ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡ್ತಿದ್ವು. ರ್ಯಾಟ್ಸ್ ಅಂದ್ರೆ ಇಲಿಗಳು. ಈ ಇಲಿಗಳ ಪಾಪ್ಯುಲೇಷನ್ ಅಥವಾ ಇಲಿಗಳ ಸಂಖ್ಯೆನ ಕಂಟ್ರೋಲ್ ಮಾಡ್ತಿದ್ವು.
ಯಾವಾಗ ಫ್ಲೈಸ್ ಕೂಡ ಸತ್ತೋದು, ಹಲ್ಲಿಗಳ ಲಿಸಾರ್ಡ್ಸ್ ಕೂಡ ಸತ್ತೋದು, ಕ್ಯಾಟ್ಸ್ ಕೂಡ ಸತ್ತೋದು ನೋಡ್ರಿ. ಆ ಕ್ಯಾಟ್ಸ್ ಬಿಟ್ಟು ಈ ರ್ಯಾಟ್ಸ್ ಅದಾವಲ್ಲ ಬರೀ ಇವು ಅಷ್ಟೇ ಉಳ್ಕೊಂಬಿಟ್ಟು, ಏನದು ರ್ಯಾಟ್ಸ್ ಅಷ್ಟೇ ಉಳ್ಕೊಂಬಿಟ್ಟು. ಆ ರ್ಯಾಟ್ಸ್ ಉಳ್ಕೊಂಡಾಗ ಅವು ಓವರ್ ರೀಪ್ರೊಡಕ್ಷನ್ ಆಗಿ, ಏನು ಓವರ್ ರೀಪ್ರೊಡಕ್ಷನ್ ಆಗಿ ರ್ಯಾಟ್ಸ್ ನ ನಂಬರ್ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಯ್ತು. ಆ ಜಾಸ್ತಿಯಾಗಿ ಹೋದ್ಸಲಾಗಿ ಬೋರ್ನಿಯೋ ಅನ್ನೋ ಊರೊಳಗಡೆ ಪೂರ್ತಿ ಸಿಟಿ ತುಂಬಾ ಎಲ್ಲಿ ನೋಡಿದ್ರಲ್ಲಿ ಇಲಿಗಳು, ಎಲ್ಲಿ ನೋಡಿದ್ರಲ್ಲಿ ಇಲಿ 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 ಬರೀ ಇಲಿನೇ ಕಾಣಕತ್ತಿತ್ತು. ಆ ಇಲಿಗಳಿಂದ ಒಂದು ಪ್ಲೇಗ್ ಹರಡ್ತು. ಪ್ಲೇಗ್ ಅಂದ್ರ ಒಂದು ರೋಗ, ಭಯಾನಕ ರೋಗ, ಪ್ಲೇಗ್ ಹರಡಿತು. ಈ ಪ್ಲೇಗ್ ಇಂದ ಏನಾಯ್ತು ಗೊತ್ತಾ? ಈ ಪ್ಲೇಗ್ ಇಂದ ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ಗೆ ರೋಗ ಬರಕತ್ತು, ರೋಗ ಬಂತು. ಹ್ಯೂಮನ್ಸ್ ಬೀಯಿಂಗ್ ರೋಗ ಬಂದು ಲ್ಯಾಕ್ಸ್ ಆಫ್ ಲ್ಯಾಕ್ಸ್, ಲಕ್ಷಾಂತರ ಜನಗಳ ಸತ್ತೋದ್ರು. ಯಾವ್ದ್ರ ಸಲುವಾಗಿ? ಬರೀ ಒಂದು ಫ್ಲೈಸ್ ಅಂದ್ರೆ ನೊಣದ ಸಲುವಾಗಿ. ಫ್ಲೈಸ್ ನ ಸಾಯಿಸಿದ ಸಲುವಾಗಿ ಅದನ್ನ ನಂಬಿ ಲಿಸಾರ್ಡ್ಸ್ ಹೋದ್ವಾ, ಲಿಸಾರ್ಡ್ಸ್ ಹೋದ್ವು. ಆ ಲಿಸಾರ್ಡ್ಸ್ ಇಂದ ನೆಕ್ಸ್ಟ್ ಏನ್ ಹೋದ್ವು? ಕ್ಯಾಟ್ಸ್ ಹೋದ್ವಾ. ಆ ಕ್ಯಾಟ್ಸ್ ಇಂದ ಏನಾಯ್ತು? ರ್ಯಾಟ್ಸ್ ಗಳ ನಂಬರ್ ಜಾಸ್ತಿ ಆಗ್ತಾ ಹೋಯ್ತು. ಆ ರ್ಯಾಟ್ಸ್ ಗಳಿಂದ ಪ್ಲೇಗ್ ಬಂತು. ಆ ಪ್ಲೇಗ್ ಇಂದ ಏನಾಯ್ತು? ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ನಾವೇ ಅಲ್ಲ, ಈ ನೊಣಗಳನ್ನು ಸಾಯಿಸಿದ್ವು. ಒಳ್ಳೆ ಅದನ್ನ ಏನಾಯ್ತು? ಅದನ್ನ ಅದರಿಂದ ನಾವೇ ಸತ್ತೋದ್ವಿ ನೋಡ್ರಿ. ಈ ತರ ಒಬ್ಬರ ಮೇಲೆ ಒಬ್ಬರು, ಒಂದ್ರ ಮೇಲೆ ಒಂದು ಜೀವಿ, ಒಂದ್ರ ಮೇಲೆ ಒಂದು ಆರ್ಗ್ಯಾನಿಸಮ್ ಇಂಟರ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ತಮ್ಮ ಮೇಲೆ ತಮ್ಮ ಮಕ್ಕಳು ಅಥವಾ ಈ ಬೇರೆ ಬೇರೆ ಎಲ್ಲಾ ಜೀವಿಗಳು ಕೂಡ ನಮಗ್ ಗೊತ್ತಿಲ್ಲಾರ್ದಂಗೆ ನಾವು ಇಂಟರ್ ಡಿಪೆಂಡೆಂಟ್ ಆಗಿವಿ. ನಾವು ಏನ್ ಮಾಡಿದ್ವಿ? ಇಂಟರ್ ಡಿಪೆಂಡೆಂಟ್ ಅಂದ್ರೆ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿದ್ದೀವಿ. ಒಂದು ಜೀವಿ ಏನಾದ್ರೂ, ಒಂದು ಚಿಕ್ಕ ಜೀವಿನೂ ಸತ್ತೋದ್ರೆ ಅದು ಅದರ ಅಫೆಕ್ಟ್ ಕೂಡ ನಮಗೂ ಆಗುತ್ತೆ ಅಂತ ಈ ಸ್ಟೋರಿ ಮುಖಾಂತರ ನಾವು ಕಲ್ಕೊಂತೀವಿ. ನೆಕ್ಸ್ಟ್ ನೋಡಿ ಏನಂತ, ಮೆನಿ ಮೋರ್ ಪಾಯಿಂಟ್ಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಷನ್ ಆಫ್. ಯಾಕೆ ನಾವು ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಕೊಟ್ರ. ಅನಿಮಲ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೇಂಟೈನಿಂಗ್ ದ ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್. ಅಂದ್ರೆ ನಾವು ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕಂದ್ರ ಎನ್ವಿರಾನ್ಮೆಂಟ್ ಅನಿಮಲ್ಸ್ ಏನ್ ಮಾಡ್ತಾವು? ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾವು ಅಂತ. ರೋಲ್ ಅಂದ್ರೆ ಒಂದು ಆಕ್ಷನ್ ಅಥವಾ ಆಕ್ಟ್. ಇಫ್ ಅನಿಮಲ್ ಆರ್ ಡೆಸ್ಟ್ರಾಯ್ಡ್ ಇಟ್ ಅಫೆಕ್ಟ್ಸ್ ಅದರ್ ಆರ್ಗ್ಯಾನಿಸಮ್ಸ್ ಆಸ್ ದೇರ್ ವಿಲ್ ಬಿ ಸ್ಕ್ಯಾರ್ಸಿಟಿ ಆಫ್ ಫುಡ್ ಅಂತ. ಒಂದು ವೇಳೆ ಎನಿಮಲ್ ಸತ್ತೋದ್ರೆ ಅವು ಬೇರೆ ಆರ್ಗ್ಯಾನಿಸಮ್ಸ್ ಸಾಯಿಸ್ತಾವು. ಅದನ್ನ ನಾವು ಸ್ಕ್ಯಾರ್ಸಿಟಿ ಆಫ್ ಫುಡ್ ಅಂದ್ರೆ ಕೊರತೆ, ಫುಡ್ ನ ಕೊರತೆ ಸಿಗುತ್ತೆ. ಸ್ಕ್ಯಾರ್ಸಿಟಿ ಅಂತಂದ್ರ ಕೊರತೆ, ನಮಗ ತಿನ್ನಕ್ ಕೂಳ್ ಇರಂಗಿಲ್ಲ, ತಿನ್ನಕ್ ಊಟ ಇರಂಗಿಲ್ಲ ಅಂತಾರಲ್ಲ, ಆ ಸ್ಕೇರ್ಸಿಟಿ ಆಫ್ ಫುಡ್ ನ ನಾವು ಫೇಸ್ ಮಾಡ್ತೀವಿ. ಯಾಕಂದ್ರೆ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತಾವಲ್ಲ, ಎಲ್ಲ ಒಂದ್ರ ಮೇಲೆ ಸತ್ತೋಗ್ತಾ ಹೋಗ್ತಾವು, ಅಥವಾ ಊಟ ಹುಡ್ಕೊಂಡು ವಲಸೆ ಹೋಗ್ತಾವು. ಅವಾಗ ನಮ್ಗೆ ಊಟ ಇಲ್ಲಾರ್ದಂಗಾಗಿ ನಾವು ಕೂಡ ಗತಿ ಇಲ್ಲಾರ್ದರ್ಗತಿನ ಓಡಾಡ್ಬೇಕಾಗುತ್ತಾ. ಇನ್ ದ ರೀಸೆಂಟ್ ಇಯರ್ಸ್ ದ ಗವರ್ಮೆಂಟ್ ಹ್ಯಾಸ್ ಟೇಕನ್ ಮೆಜರ್ಸ್ ಟು ಪ್ರೊಟೆಕ್ಟ್ ಅನಿಮಲ್ಸ್ ಥ್ರೂ ನ್ಯಾಷನಲ್ ಫಾರೆಸ್ಟ್. ನ್ಯಾಷನಲ್ ಫಾರೆಸ್ಟ್ ಅಂತ ಮಾಡ್ರ, ಏನಂತ? ರಾಷ್ಟ್ರೀಯ ಅಭಯಾರಣ್ಯಗಳು ಅಂತ ಕರಿತೀವಿ ನಾವು. ಇದನ್ನ ಎಲ್ಲೆಲ್ಲಿ ಕಾಡ್ ಇರ್ತೈತಲ್ಲ, ಆ ಕಾಡ್ ಸುತ್ತ, ಫಾರೆಸ್ಟ್ ಸುತ್ತ ಒಂದು ಗಡಿ ಹಾಕಿ ಅಲ್ಲಿಗೆ ಫಾರೆಸ್ಟ್ ಗಾರ್ಡ್ಗಳನ್ನ, ಗನ್ ಕೊಟ್ಟು ಗಾರ್ಡ್ಗಳನ್ನ ಮಾಡಿ ಇದನ್ನ ಕಾಯಕ, ಫಾರೆಸ್ಟ್ ನ ಕಾಯ್ಸಕತ್ತಾರ. ಅದಕ್ಕೆ ನ್ಯಾಷನಲ್ ಫಾರೆಸ್ಟ್ ಅಂತ ಕರಿತೀವಿ. ವೈಲ್ಡ್ ಲೈಫ್ ಸ್ಯಾಂಚುರೀಸ್. ವೈಲ್ಡ್ ಲೈಫ್ ಅಂದ್ರೆ ಎಲ್ಲಿ ಪ್ರಾಣಿಗಳು ಇರ್ತಾವ ನೋಡು, ಅಥವಾ ಎಲ್ಲಿ ವೈಲ್ಡ್ ಸಂಪತ್ತು ಇರ್ತೈತಲ್ಲ, ಬೇರೆ ಬೇರೆ ತರ ಪ್ರಾಣಿಗಳು ಇರ್ತಾವಲ್ಲ, ಅದನ್ನ ಪ್ರೊಟೆಕ್ಟ್ ಮಾಡಕ ಅದಕ್ಕೂ ಕೂಡ ಈ ತರ ಒಂದು ಗಾರ್ಡ್ ತರ ಹಾಕಿ ಆ ಫಾರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ರ. ಬರ್ಡ್ ಸ್ಯಾಂಚುರೀಸ್ ನ ನೇಮ್ ಮಾಡಿ ಅದಕ್ಕೆ ಅಂತ ಫಾರೆಸ್ಟ್ ಗಾರ್ಡ್ಸ್ ನ ಕೊಟ್ಟು ಟೂರಿಸಂ ಪ್ರಮೋಟ್ ಮಾಡಿ ಬೇಟೆ ಆಡೋದನ್ನ ಕಡಿಮೆ ಮಾಡ್ರ. ಅಂಡ್ ರಿಸರ್ವ್ಡ್ ಫಾರೆಸ್ಟ್ ಹಂಟಿಂಗ್ ಹ್ಯಾಸ್ ಬೀನ್ ಬ್ಯಾನ್. ಹಂಟ್ ಮಾಡೋದನ್ನ ಬ್ಯಾನ್ ಮಾಡಿಬಿಟ್ರ. ಹಂಟ್ ಏನಾದ್ರು ಮಾಡಿದ್ರೆ ಹಲವಾರು ವರ್ಷಗಳ ಜೈಲ್ ಶಿಕ್ಷೆ ಆಗುತ್ತಾ. ಇದರಿಂದ ನಾವು ಹಲವಾರು ಪ್ರಾಣಿಗಳ ಅಥವಾ ಪಕ್ಷಿಗಳ ಜೀವವನ್ನ ಉಳಿಸಬಹುದು ಅಂತ ಹೇಳಕತ್ತೀವಿ. ನೆಕ್ಸ್ಟ್ ನೋಡಿ, ದ ಲಿವಿಂಗ್ ವರ್ಲ್ಡ್ ಅರೌಂಡ್ ಅಸ್ ಇಸ್ ಅ ವಂಡರ್. ಬೈ ನೋವಿಂಗ್ ಅಬೌಟ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿ ಶುಡ್ ಪ್ರೊಟೆಕ್ಟ್ ದೆಮ್. ದೆನ್ ಓನ್ಲಿ ಎಕ್ಸಿಸ್ಟಿಂಗ್ ಎನ್ವಿರಾನ್ಮೆಂಟ್ ವಿ ಸಿ ನೌ ವಿಲ್ ಬಿ ಅವೈಲೇಬಲ್. ಇಫ್ ವಿ ಪ್ರೊಟೆಕ್ಟ್ ನೇಚರ್ ಇಟ್ ವಿಲ್ ಪ್ರೊಟೆಕ್ಟ್ ಅಸ್ ಅಂತ. ಅಂದ್ರೆ ನಾವು ನೇಚರ್ನ ಪ್ರೊಟೆಕ್ಟ್ ಮಾಡಿದ್ರ ಅದು ನಮ್ಮನ್ನು ವಾಪಸ್ ಪ್ರೊಟೆಕ್ಟ್ ಮಾಡ್ತೈತಿ. ಒಂದು ವೇಳೆ ನಾವೇ ಗ್ರೀಡಿ ಪರ್ಸನ್ ಆಗಿ ಅದನ್ನೆಲ್ಲ ಹಾಳು ಮಾಡ್ತಾ ಹೋದ್ರ, ರಿಸೋರ್ಸಸ್ನೆಲ್ಲ ಹಾಳು ಮಾಡ್ತಾ ಹೋದ್ರ ಏನಾಗುತ್ತಾ, ಅದನ್ನು ಕೂಡ ನಮಗೆ ಅಫೆಕ್ಟ್ ಆಗುತ್ತಾ ಅಂತ ಪಾಠದ ಕೊನೆಗೈತಿ. ಇದ್ರ ಮೇಲೆ ಈ ಪಾಠ ಇವಾಗ ಕಂಪ್ಲೀಟ್ ಆಯ್ತು. ಇದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ ಬರ್ರಿ.